ಸೊ ಶೋಭಾಮಯಿ ಮಾತಾಜಿ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಣ, ಆಮೇಲೆ ಮಾತಾಜಿಗೆ ವೆಲ್ಕಮ್ ಮಾಡಿ ಮಾತಾಜಿಗೆ ಹ್ಯಾಂಡ್ ಓವರ್ ಮಾಡೋಣ ಕ್ಲಾಸ್. ಹರೇ ಕೃಷ್ಣ. ಶೋಭಾಮಯಿ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಕ್ಸೆಪ್ಟಿಂಗ್ ದಿಸ್ ಇನ್ವಿಟೇಷನ್. ಶೋಭಾಮಯಿ ಚಂಪಕಲತಾ ದೇವಿದಾಸಿ ಮಾತಾಜಿ ಈಸ್ ಫ್ರಮ್ ಮಥುರಾದೇಶ್ ಕಾಂಗ್ರಿಗೇಷನ್. ಮಥುರಾದೇಶ್ అంటే మస్కట్. So disciple of His Holiness Jayapataka Swami Guru Maharaj. First initiation Mataji has taken in 2016 and the second initiation is in 2023, Brahmana Diksha. So she has done her Bhakti Shastri Bhakti Vaibhava from Mayapur Institute. Then Mataji now conducting online Bhagavad Gita and Bhagavatam classes for past 6 years. So now Mataji is connected to ISKCON Mangalore. Mataji, that ಹೆಸರು ಏನೋ ಹೇಳಿದ್ರು ಮಾತಾಜಿ, ಆ ಏರಿಯಾ ಹೆಸರು ಜಗನ್ನಾಥ್ ಮಂದಿರ್, ಮ್ಯಾಂಗ್ಳೂರ್ ಜಗನ್ನಾಥ್ ಮಂದಿರ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಓವರ್ ಟು ಯು ಮಾತಾಜಿ. ಒಂದ್ಸರಿ ಮಾತಾಜಿಗೆ ವೆಲ್ಕಮ್ ಮಾಡೋಣ, ಹರೇ ಕೃಷ್ಣ ಮಹಾಮಂತ್ರಂ ಹೇಳ್ಬಿಟ್ಟು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ನೀವು ನಮ್ಗೆ ಆನ್ಲೈನ್ ನಲ್ಲಿ ಅಸೋಸಿಯೇಷನ್ ಕೊಡೋಕೆ ಒಪ್ಕೊಂಡಿದ್ದೀರಾ. ನಿಮ್ಮ ಆನ್ಲೈನ್ ಕ್ಲಾಸಸ್ ನಾವು ಸುಮಾರು ಫಾಲೋ ಆಗ್ತಾ ಇದೀವಿ ನಾವು. ಆಕ್ಚುಲಿ ಕರೋನಾ ಟೈಮ್ ನಲ್ಲಿ ನಿಮ್ಮ ಆನ್ಲೈನ್ ಕ್ಲಾಸಸ್, ನಿಮ್ಮ PPTs ಸೊ ಫುಲ್ ಕಾಪಿ ಕ್ಯಾಟ್ ಮಾಡಿದೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ವೆಲ್ಕಮ್ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ಸ್ ಟು ಆಲ್ ದ ಡಿಯರ್ ಡಿವೋಟೀಸ್, ವೈಷ್ಣವಸ್ ಆ್ಯಂಡ್ ವೈಷ್ಣವೀಸ್. ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೂ ದಂಡವತ್ ಪ್ರಣಾಮ್ಸ್. ಮೊಟ್ಟ ಮೊದಲಿಗೆ ನನಗೆ ಈ ಒಂದು ಸೇವೆಯ ಅವಕಾಶವನ್ನು ಕೊಟ್ಟಿರುವಂತಹ ಪರಾಭಕ್ತಿ ಮಾತಾಜಿಯವರಿಗೆ ಹಾಗೂ ಅವರ ಟೀಮ್ನವರಿಗೆ ಅನಂತ ಅನಂತ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಪುರುಷೋತ್ತಮ ಅಧಿಕ ಮಾಸದಲ್ಲಿ ನಾವೆಲ್ಲರೂ ಭಕ್ತರ ಸಂಘದಲ್ಲಿ ಭಗವಂತನ ಬಗ್ಗೆ ಶ್ರವಣವನ್ನು ಮಾಡುವಂಥ ಈ ಒಂದು ಸೇವೆಯ ಅವಕಾಶವನ್ನು ಮಾತಾಜಿ ನನಗೆ ಕೊಟ್ಟಿದ್ದಾರೆ, ಮಾತನಾಡುವಂಥ ಅವಕಾಶವನ್ನು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ನಾವು ಜಸ್ಟ್ ಒಂದು 2 ಮಿನಿಟ್ಸ್ ಕೀರ್ತನೆಯೊಂದಿಗೆ ನಾವು ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವಾ ಜಯ ಕುಂಜ ಬಿಹಾರಿ ಜಯ ಗೋಪಿ ಜನವಲ್ಲಭ ಜಯ ಗಿರಿವರಾಧಾರಿ ಜಯ ಗಿರಿವರಾಧಾರಿ ಯಶೋದನಂದನ ವೃಜ ಜನರಂಜನ ಯಶೋದನಂದನ ವೃಜ ಜನರಂಜನ ಯಶೋದನಂದನ ವೃಜ ಜನರಂಜನ ಯಮುನಾ ತೀರಾ ವನಚಾರಿ ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರಿ ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ. ಜಯ ಗುರುದೇವಾ ಜಯ ಗುರುದೇವಾ ಜಯ ಗುರುದೇವಾ ಜಯ ಗುರುದೇವಾ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಗೌರನಿತಾಯ ಜಯ ಗೌರನಿತಾಯ ಜಯ ಗೌರನಿತಾಯ ಜಯ ಗೌರಂಗ ನಿತಾಯ ನಿತಾಯ
गौरा हरि बोल, हरि बोल, हरि बोल, निताय गौरा हरि बोल। जय जय श्री राधा माधव की जय, श्रील प्रभुपाद की जय, श्रील गुरुदेव की जय, अनंत ಕೋಟಿ ವೈಷ್ಣವೃಂದ की जय. ಮಂಗಳಾಚರಣೆಯೊಂದಿಗೆ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿನಿತ ನಾಮನೆ ನಮಾಚಾರ್ಯ ಪಾದಾಯ ನಿತಾಯ ಕೃಪಪದಾಯನ ಗೌರಗತ ಧಾಮದಯ ನಗರಗಮಧಾರಣ. ಹರೇ ಕೃಷ್ಣ ಹರೇ ಕೃಷ್ಣ. ಎಸ್, ತುಂಬ ಒಂದು ಇಂಪಾರ್ಟೆಂಟ್ ಟಾಪಿಕ್ ನನಗೆ ಕೊಟ್ಟಿರುವಂಥದ್ದು ಭಕ್ತಿಯ ಮಹತ್ವ ಅಲ್ವಾ, ಇಂಪಾರ್ಟೆನ್ಸ್ ಆಫ್ ಭಕ್ತಿ. ಕೇಳೋದಕ್ಕೆ ತುಂಬ ಸುಲಭ, ಆದರೆ ವಿವರಿಸೋದಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಭಕ್ತಿ ಸುಲಭ ಇಲ್ಲ ಅಂತಲ್ಲ, ಇದೆ, ಆದರೆ ಅನುಸರಿಸುವಂಥದ್ದು ಕಷ್ಟ ಜೀವನದಲ್ಲಿ. ಹೇಗೆ ಎಸ್, ಸೊ ಭಕ್ತಿಯಿಂದಾಗಿ ನಾವೆಲ್ಲ ಇಲ್ಲಿಗ ಸೇರಿದ್ದೇವೆ. ಭಕ್ತಿ ಇರಲಿಲ್ಲ ಅಂದರೆ ಜೀವನದಲ್ಲಿ ಏನೂ ಇಲ್ಲ. ಸೊ ಅಂತಹ ಭಕ್ತಿಯನ್ನು ನಮಗೆ, ಭಕ್ತಿ ಅಂದರೆ ಏನು ಅನ್ನುವಂಥ ಒಂದು ಭಕ್ತಿಯ ವಿವರಣೆ ಬದಲಾಯಿತು ಪ್ರಭುಪಾದರು ನಮ್ಮ ಜೀವನದಲ್ಲಿ ಬಂದಾಗಲಿಂದ. ಯಾಕೆಂದರೆ ಭಕ್ತಿ ಅಂದರೆ ಏನಂತ ನಮಗೆ ಗೊತ್ತಿರಲಿಲ್ಲ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಕೈ ಮುಗಿದು ಬರ್ತಾಯಿದ್ವು ಅಷ್ಟೇ, ಜಸ್ಟ್ ದರ್ಶನ ಮಾಡಿ ಬರ್ತಾಯಿದ್ವು. ಬಟ್ ಭಗವಂತನನ್ನು ಪ್ರೀತಿಯಿಂದ ಮಾತಾಡಿಸುವಂಥದ್ದು, ಸ್ತುತಿ ಮಾಡುವಂಥದ್ದು, ಶ್ರವಣ ಕೀರ್ತನ ಇದೆಲ್ಲವನ್ನು ನಮಗೆ ಕಲಿಸಿಕೊಟ್ಟಿರುವಂಥ ಆ ಪ್ರಭುಪಾದರಿಗೆ ನಾವು ಜೀವನ ಪೂರ್ತಿ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು. ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಪ್ರಭುಪಾದರಿಗೆ. ಸೊ ಭಕ್ತಿಯ ಪವರ್ ಏನು ಅನ್ನುವಂಥದ್ದನ್ನು ಪ್ರಭುಪಾದರ ಜೀವನ ಚರಿತ್ರೆಯನ್ನು ಓದಿದರೆ ಯಾರಿಗಾದರೂ ಗೊತ್ತಾಗುತ್ತೆ ಭಕ್ತಿ ಏನು ಅನ್ನುವಂಥದ್ದು ಅಲ್ವಾ. ಎಸ್, ನಾನು ಜಸ್ಟ್ ಪ್ರಯತ್ನ ಪಡ್ತೀನಿ ಭಕ್ತಿಯ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋದಕ್ಕೆ. ಎಷ್ಟು ಸಮಯ ಇದೆ ಮಾತಾಜಿ ನನಗೆ, ಅಂದರೆ ಎಷ್ಟೊತ್ತುವರೆಗೆ ಮಾತಾಡ್ಬೋದು? 1 hour ಮಾತಾಜಿ. 1 hour, ಓಕೆ, ಟ್ರೈ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಎಸ್, ಸೊ ಪ್ರತಿಯೊಬ್ಬರು ಸಂತೋಷದಿಂದ ಇರಬೇಕಂತ ಜೀವನದಲ್ಲಿ ಎಲ್ರಿಗೂ ಇಚ್ಛೆ ಇರುತ್ತೆ ಅಲ್ವಾ. ಸೊ ಆರ್ಥಿಕ ಪ್ರಗತಿ ಅಂತ, ಸೊ ನಾನಿಲ್ಲಿ ಜಸ್ಟ್ ಒಂದು ನವವಿಧ ಭಕ್ತಿಯ ಬಗ್ಗೆ ಒಂದು ಸ್ಲೈಡ್ ಶೇರ್ ಮಾಡ್ತೀನಿ ಅಷ್ಟೇ. ನಾನೇನು PPT ಏನು ರೆಡಿ ಮಾಡಲಿಲ್ಲ ಆ್ಯಕ್ಚುಲಿ. ಶೇರ್ ಆಯ್ತಲ್ಲ. Yes, Mataji, we can see.
ಓಕೆ ಹ್ಮ್ ಓಕೆ ಎಸ್ ನಾವು ಅಂದರೆ ಭಕ್ತಿಯ ಇದು ಭಕ್ತಿಯ ಒಂದು 9 ವಿಧಗಳು. ಇಲ್ಲಿ ಮುಖ್ಯವಾದದ್ದು ಶ್ರವಣ ಕೀರ್ತನ ಅನ್ನುವಂಥದ್ದು. ಸೊ ಈಗ ಪ್ರತಿಯೊಬ್ಬರು ಸಂತೋಷದಿಂದ ಇರೋ ಬಯಸ್ತಾರೆ. ಸೊ ಆದ್ದರಿಂದ ಪ್ರಗತಿ ಕೂಡ ಜೀವನದಲ್ಲಿ ಎಲ್ಲರೂ ಬಯಸ್ತಾರೆ ಅಲ್ವಾ. ಎಲ್ಲರೂ ಜೀವನದಲ್ಲಿ ಪ್ರಗತಿ ಹೊಂದಬೇಕು ಅನ್ನುವಂಥದ್ದು, ಆರ್ಥಿಕವಾಗಿ ಪ್ರಗತಿ ಅಥವಾ ಪ್ರಸಿದ್ಧಿಯನ್ನು ಪಡೆಯಬೇಕು ಅಂತ ಎಲ್ಲರಲ್ಲಿ ಇಚ್ಛೆ ಇದೆ, ಎಲ್ಲರ ಮನಸ್ಸಿನಲ್ಲಿ. ಆಧುನಿಕ ನಾಗರಿಕ ಪ್ರಗತಿ, ಆರ್ಥಿಕ ಪ್ರಗತಿ ಎಲ್ಲವೂ ಕೂಡ ಅಂದರೆ ನಾವು ಸಂತೋಷದಿಂದ ಇರುವುದಕ್ಕೋಸ್ಕರ ಇದು ಅಂದರೆ ಇದರಿಂದ ಮಾತ್ರ ನಾವು ಸಂತೋಷದಿಂದ ಇರಬಹುದು ಅಂತ ಜನರ ಭಾವನೆ. ಸೊ ಆದರೆ ನಾವು ನೋಡ್ತೀವಿ ಜನರು ಭೌತಿಕವಾಗಿ ಬಹಳ ಬ್ಯುಸಿಯಾಗಿರ್ತಾರೆ. ಎಷ್ಟೇ ಪ್ರಸಿದ್ಧಿಯನ್ನು ಪಡೆಯಲಿ, ಒಬ್ಬರು ಎಷ್ಟೇ ಶ್ರೀಮಂತರಾಗಲಿ, ಅತೃಪ್ತಿ ಅನ್ನುವಂಥದ್ದು ಜನರಲ್ಲಿ ಇಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಜನರಿಗೆ ಈಗ ನಾನು ನನ್ನ ಕುಟುಂಬದಲ್ಲಿ ಬೆಸ್ಟ್ ಅಂತ ಅನ್ನಿಸ್ಕೊಳ್ಬೇಕು, ಟಾಪರ್ ನಾನೇ ಬೆಸ್ಟ್ ಅಂತ ಅನ್ನಿಸ್ಕೊಳ್ಬೇಕಂತ. ಅದಾದಮೇಲೆ ನಮ್ಮ ಅಂದರೆ ಮೊದಲು ನಮ್ಮ ಕುಟುಂಬದಲ್ಲಿ, ಅದಾದಮೇಲೆ ನಮ್ಮ ಕಮ್ಯುನಿಟಿಲಿ, ನಮ್ಮ ಸಮಾಜದಲ್ಲಿ, ಅದಾದಮೇಲೆ ನಮ್ಮ ಸಿಟಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಅದಾದಮೇಲೆ ನಮ್ಮ ರಾಜ್ಯದಲ್ಲೇ, ಅದಾದಮೇಲೆ ನಮ್ಮ ದೇಶದಲ್ಲಿ, ಅದಾದಮೇಲೆ ಇಡೀ ಪ್ರಪಂಚದಲ್ಲಿ. ಅಲ್ಲಿಗೂ ಅದು ನಿಲ್ಲಲ್ಲ. ಅಂದರೆ ನಾನೇ ಬೆಸ್ಟ್, ನಾನೇ ದೊಡ್ಡವನಾಗಬೇಕು ಅನ್ನುವಂಥದ್ದು. ಪ್ರಪಂಚದಲ್ಲೇ ಒಬ್ಬನು ನಾನು ಎಲ್ಲರಿಗಿಂತ ದೊಡ್ಡವನಾಗಬೇಕಂತ ಅವನು ಬಯಸಿದ್ರು ಆವಾಗಲೂ ಅದು ನಿಲ್ಲಲ್ಲ. ಅತೃಪ್ತಿ ಅನ್ನುವಂಥ ಭಾವನೆ ಅಥವಾ ಸಂತೋಷ ಅಥವಾ ಇದಕ್ಕೆ ಕೊನೆಯೇ ಇಲ್ಲ. ಭೌತಿಕವಾಗಿ ನಾವು ಏನನ್ನ ಇದು ಮಾಡೋದಕ್ಕೆ ಕೂಡ ಕೊನೆಯೇ ಇಲ್ಲ. ಯಾಕೆಂದರೆ ಭೌತಿಕವಾಗಿ ಸಂತೋಷ, ತೃಪ್ತಿ ಅನ್ನುವಂಥದ್ದು ನಾವು ಯಾವಾಗಲೂ ಬೇರೆಯವರ ಜೊತೆ ನಮ್ಮನ್ನು ಕಂಪೇರ್ ಮಾಡಿಕೊಂಡೇ ನಾವು ನೋಡ್ತೀವಿ ಅಲ್ವಾ. ಸೊ ನಮ್ಮಲ್ಲಿ ಇಲ್ಲದಿರುವುದನ್ನು ನಾವು ನೋಡ್ತೀವಿ, ನಮ್ಮಲ್ಲಿ ಇರೋದ್ರ ಬಗ್ಗೆ ನಾವು ನೋಡಲ್ಲ ಯಾವಾಗಲೂ ಕೂಡ. ಸೊ ಏನಂದರೆ ಬೇರೆಯವರು ಸಂತೋಷವಾಗಿದ್ದಾರೆ ಅಂತ ನಾವು ಓವರ್ ಎಸ್ಟಿಮೇಟ್ ಮಾಡ್ತೀವಿ. ಅವ್ರು ನಮಗಿಂತ ತುಂಬ ಸಂತೋಷವಾಗಿದ್ದಾರೆ ಅನ್ನುವಂಥ ಅಂದರೆ ಆ ಒಂದು ಭಾವನೆ ನಮ್ಮಲ್ಲಿ ಇರುತ್ತೆ. ಸೊ ಭಗವದ್ಗೀತೆಯ ಅಂದರೆ ಈ ತೃಪ್ತಿ ಅನ್ನುವಂಥದ್ದು, ಸೊ ತೃಪ್ತಿ ಅನ್ನುವಂಥದ್ದು ಇದು ನಾವು ಕಲ್ಟಿವೇಟ್ ಮಾಡ್ಕೊಳ್ಳುವಂಥದ್ದು. ಆ್ಯಕ್ಚುಲಿ ಇಟ್ಸ್ ಅ ಡಿಸಿಷನ್ ಅನ್ನೋದನ್ನು ಭಗವಂತ ಹೇಳ್ತಾರೆ. ಮನಸ್ಸಿನ ತಪಸ್ಸು ಏನು ಅನ್ನೋದನ್ನು ಭಗವದ್ಗೀತೆಯ 17ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ವಿನಿಗ್ರಹ ಭಾವ ಸಂಶುದ್ಧಿರ್ ಇತಿ ಏತತ್ ತಪೋ ಮಾನಸ ಮುಚ್ಯತೆ. ಸೊ ಮನಸ್ಸಿನ ಪ್ರಸಾದತೆ, ಸರಳತೆ, ಇದೆಲ್ಲ ಒಬ್ಬನು ಅಂದರೆ ಇದು ಮನಸ್ಸಿನ ತಪಸ್ಸಿದು. ಆ್ಯಕ್ಚುಲಿ ಇಟ್ಸ್ ಅ ಡಿಸಿಷನ್. ತೃಪ್ತಿ ಅನ್ನುವಂಥದ್ದು ಕಲ್ಟಿವೇಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅನ್ನುವಂಥದ್ದನ್ನು ಭಗವಂತ ಹೇಳ್ತಾರೆ. ಸೊ ಅದನ್ನು ಹೇಗೆ ಅಂದರೆ ನಮ್ಮಲ್ಲಿ ಏನಿದೆಯೋ ಅದನ್ನು ನೋಡಿಕೊಂಡು, ನಮ್ಮ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನಿನಗೆ ಏನು ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದನ್ನು ನೋಡಿಕೊಂಡು ನೀನು ಸಂತೋಷವನ್ನು ಪಡು ಅನ್ನುವಂಥದ್ದು ಅದನ್ನು ಭಗವಂತ ಹೇಳ್ತಾರೆ. ಅಂದರೆ ಇಲ್ಲದಿರೋದ್ರ ಬಗ್ಗೆ, ಸಾಮಾನ್ಯವಾಗಿ ಇಲ್ಲದಿರೋದ್ರ ಬಗ್ಗೆ ಯೋಚಿಸಿಯೇ ನಾವು ದುಃಖಕ್ಕೀಡಾಗ್ತೀವಿ. ನಮ್ಮಲ್ಲಿ ಇಲ್ಲದಿರೋದನ್ನು ನೋಡಿಯೇ ನಾವು ನಮ್ಗದಿಲ್ಲ ಅಂತ ನಾವು ಕೊರಗ್ತೀವಿ ಅಲ್ವಾ. ಸೊ ಹಾಗೆ ಈ ಪ್ರಪಂಚ ಕೂಡ ಅದೇ ಥರ ಹೇಳುತ್ತೆ. ನೀನೊಬ್ಬನೇ ದುಃಖಿಯಾಗಿದ್ಯಾ, ಪ್ರಪಂಚದಲ್ಲಿ ಎಲ್ಲರೂ ಸುಖಿಯಾಗಿದ್ದಾರೆ, ಅದರಿಂದ ಅದನ್ನು ನೀನು ಪಡೆಯಬೇಕು ಅಂತ ಎಲ್ಲರೂ ಅದೇ ಥರ ನಮಗೆ ಈಗ ಅಡ್ವರ್ಟೈಸ್ಮೆಂಟ್ಗಳಿರಲಿ ಅಥವಾ ಏನೇ ಇರಲಿ, ನಿನ್ನಲ್ಲಿ ಇಲ್ಲ ಅದನ್ನು ತಗೊಂಡ್ರೆ ನೀನು ಸಂತೋಷದಿಂದ ಇರ್ತೀಯ ಅನ್ನೋ ಥರನೇ ಎಲ್ಲ ರೀತಿಯಲ್ಲಿ ಜನರು ನಮಗೆ ಹೇಳ್ತಾರೆ, ಅದನ್ನು ತೋರಿಸ್ತಾರೆ. ಸೊ ಆಗ ಜನರಿಗೆ ಅನಿಸುತ್ತೆ ನಾನೊಬ್ಬನೇ ದುಃಖಿಯಾಗಿದ್ದೀನಿ, ಅದನ್ನು ನಾನು ಪಡೆಯಬೇಕು ಅಂತ. ಎಸ್, ಈಗ ಖಂಡಿತವಾಗ್ಲೂ ಈಗ ದುಡ್ಡು ಬೇಕು, ಮನೆ ಬೇಕು, ಪೊಸಿಷನ್ ಬೇಕು, ಬೇಡ ಅಂತ ಅಲ್ಲ. ಆದರೆ ವಾಟ್ ವಿ ಲಿವ್ ವಿತ್ ಆ್ಯಂಡ್ ವಾಟ್ ವಿ ಲಿವ್ ಫಾರ್, ಅದಕ್ಕೆ ವ್ಯತ್ಯಾಸ ಇದೆ ಅಲ್ವಾ. ಈಗ ಉದಾಹರಣೆಗೆ ಕಾರ್. ಸೊ ಈಗ ಕಾರನ್ನು ನಾವು ಡ್ರೈವ್ ಮಾಡೋದಕ್ಕೆ ಅಂದರೆ ಫ್ಯೂಯಲ್ ಅನ್ನುವಂಥದ್ದು ಕಾರಿಗೆ ಬೇಕು. ಸೊ ಫ್ಯೂಯಲ್ ಈಸ್ ವಾಟ್ ವಿ ಡ್ರೈವ್ ವಿತ್ ಅಲ್ವಾ. ಫ್ಯೂಯಲ್ ಜೊತೆ ನಾವು ಅಂದರೆ ಫ್ಯೂಯಲ್ ಇದ್ದಾಗ ನಾವು ಕಾರನ್ನು ಓಡಿಸ್ಬೋದು. ಬಟ್ ಎಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅಲ್ವಾ. ಈಗ ಒಬ್ಬನಿಗೆ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂದರೆ ನಾನು ಕಾರಿಗೆ ಪೆಟ್ರೋಲ್ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಸರಿ, ಅದಾದಮೇಲೆ ಎಲ್ಲಿಗೆ ಹೋಗ್ತಾ ಇದೆಯಾ? ಮತ್ತೆ ನಾನು ಪೆಟ್ರೋಲ್ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಮತ್ತೆ ಪೆಟ್ರೋಲ್ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಅರ್ಥ ಇದೆಯಾ? ಅದಕ್ಕೆ ಇಲ್ಲ. ಅಂದರೆ ಯಾವುದರ ಜೊತೆ ಬದುಕ್ತೀವೋ ಬಟ್ ಯಾವುದಕ್ಕೋಸ್ಕರ ಬದುಕ್ತೀವೋ ಅನ್ನೋದಕ್ಕೆ ವ್ಯತ್ಯಾಸ ಇದೆ. ಸೊ ಫ್ಯೂಯಲ್ ಅನ್ನುವಂಥದ್ದು ಕಾರನ್ನು ಓಡಿಸೋದಕ್ಕೆ ಬೇಕು, ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಅದು ಕೂಡ ಮುಖ್ಯವಾಗುತ್ತೆ. ಆದ್ದರಿಂದ ಮನಿ ಈಸ್ ವಾಟ್ ವಿ ಲಿವ್ ವಿತ್, ನಾಟ್ ವಾಟ್ ವಿ ಲಿವ್ ಫಾರ್ ಅನ್ನುವಂಥದ್ದು. ಸೊ ದುಡ್ಡು ನಾವು ಯಾವುದಕ್ಕೆ ಅಂದರೆ ಅದರ ಜೊತೆ ನಾವು ಬದುಕ್ತೀವಿ, ಬಟ್ ಅದಕ್ಕೋಸ್ಕರ ನಾವು ಬದುಕುವಂಥದ್ದಂತಲ್ಲ ಅಲ್ವಾ. ಸೊ ಆದ್ದರಿಂದ ಈಗ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ಗೆ ಏನು ಸಂಬಂಧ ಇದೆ? ಎಸ್, ಖಂಡಿತವಾಗ್ಲೂ ಈಗ ಬಡವರಿಗೆ ವೆಲ್ತ್ ಸಿಕ್ಕಿದಾಗ ಒಂದು ರೀತಿಯ ರಿಲೀಫ್ ಸಿಗ್ಬೋದು ಅವರಿಗೆ. ಇನ್ನು ಮುಂದೆ ಕಷ್ಟಪಡಬೇಕಾಗಿಲ್ಲ,
ದುಡ್ಡಿದೆ ಅಂತ. ಬಟ್ ಅದೆಲ್ಲೋ ಬೇಸಿಕ್ ನೀಡ್ನ ಪೂರೈಸುವವರೆಗೆ ಮಾತ್ರ ಅವಶ್ಯಕತೆಗಳನ್ನು ಜೀವನದಲ್ಲಿ ಅಲ್ವಾ. ಎಷ್ಟೇ ಶ್ರೀಮಂತನಾದರೂ ಎಷ್ಟು ಊಟ ಮಾಡ್ತಾನೋ ಅಷ್ಟೇ ಊಟ ಮಾಡೋದಕ್ಕೆ ಸಾಧ್ಯ, ಎಷ್ಟು ಭೋಗ ಪಡ್ತಾನೋ ಅಷ್ಟೇ ಭೋಗ ಪಡೋದಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ಏನೂ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಶರೀರ ಬಹಳ ಲಿಮಿಟೆಡ್ ಆಗಿದೆ. ಲಿಮಿಟೆಡ್ ಶರೀರದಲ್ಲಿ ಇದ್ಕೊಂಡು ಅನ್ಲಿಮಿಟೆಡ್ ಎಂಜಾಯ್ ಮಾಡಬೇಕಂತ ಬಯಸುತ್ತೆ ಮನಸ್ಸು. ಎಲ್ಲಿಂದ ಬರುತ್ತೆ ಈ ಇಚ್ಛೆ ನಮಗೆ ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡಬೇಕನ್ನುವಂಥ ಇಚ್ಛೆ? ಆತ್ಮದ ಸ್ವಭಾವ ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡುವಂಥದ್ದು ನಿಜವಾದ ಸ್ವಭಾವ. ಆತ್ಮಕ್ಕೆ ಮಾತ್ರ ಆ ಅನ್ಲಿಮಿಟೆಡ್ ಎಟರ್ನಲ್ ಬ್ಲಿಸ್ ಅನ್ನುವಂಥದ್ದು ಅದು ಅನ್ಲಿಮಿಟೆಡ್. ಆದರೆ ಆತ್ಮ ಈಗ ದೇಹದಲ್ಲಿ ಬಂದಿಯಾಗಿದ್ದರಿಂದ ಈ ದೇಹಕ್ಕೆ ಅದು ಸಾಧ್ಯ ಇಲ್ಲ ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡುವಂಥದ್ದು ಅಲ್ವಾ. ಸೊ ಆದ್ದರಿಂದ ಆ ಸಂತೋಷ ಅನ್ನುವಂಥದ್ದು ಕೂಡ ಯಾತಕ್ಕೋಸ್ಕರ ಈಗ ನಾವು ಸಂತೋಷಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅನ್ನುವಂಥದ್ದು. ಈಗ ಸಂತೋಷದ ಭಾಷ್ಯವೇ ಈಗ ಇಲ್ಲಿ ಬೇರೆ ಅನ್ನುವಂಥದ್ದು. ಅರ್ಥವಿಲ್ಲದ ಸಂತೋಷಕ್ಕೆ ಏನು ಅರ್ಥವಿದೆ? ಅರ್ಥಕ್ಕೆ ಹಲವಾರು ಅರ್ಥವಿದೆ. ಅರ್ಥ ಅಂದರೆ ಒಂದು ಅರ್ಥದಲ್ಲಿ ಅರ್ಥ ಆರ್ಥಿಕ ಅರ್ಥ ಅಂದರೆ ವೆಲ್ತ್ ಅಂತ ಕೂಡ, ಅರ್ಥ ಅಂದರೆ ಮೀನಿಂಗ್ ಅಂತ ಕೂಡ. ಸೊ ಹೀಗೆ ಹಲವಾರು ಅರ್ಥ ಇದೆ. ಸೊ ಮೀನಿಂಗ್ಫುಲ್ ಲೈಫ್ ನಮ್ಮ ಜೀವನಕ್ಕೆ ಅಂದರೆ ಸುಖಕ್ಕೂ ದುಃಖಕ್ಕೂ ಎರಡಕ್ಕೂ ಅರ್ಥ ಇರಬೇಕು. ಇಲ್ಲದಿದ್ದರೆ ಈ ಜೀವನಕ್ಕೆ ಅರ್ಥ ಇಲ್ಲ ಅಂತ. ಸೊ ಹೇಗೆ ಈಗ ಎಲ್ಲರೂ ಸಂತೋಷದಿಂದ ಇರಬೇಕಂತ ಬಯಸ್ತಾರೆ, ಎಲ್ರಿಗೂ ನಗಬೇಕು, ಕಾಮಿಡಿ ಶೋ, ಎಲ್ಲರೂ ಕಾಮಿಡಿ ಶೋನ ಇಷ್ಟಪಡ್ತಾರೆ. ಈಗ ಉದಾಹರಣೆಗೆ ಒಬ್ಬನಿಗೀಗ ಹೇಳಿದರೆ, ನೀನು ಇವತ್ತಿನಿಂದ ನಿನಗೆ ಏನು ಕೆಲಸ ಇಲ್ಲ, ಏನು ಜವಾಬ್ದಾರಿ ಇಲ್ಲ, ನೀನು ಜೀವನ ಪೂರ್ತಿ ಕಾಮಿಡಿ ಶೋ ನೋಡಿಕೊಂಡು ಇರು ಅಂತ ಹೇಳಿದರೆ ಯಾರಾದರೂ ಪ್ರಾರಂಭದಲ್ಲಿ ಒಂದು ದಿವಸ ಖುಷಿ ಪಡ್ಬೋದು, ಕಾಮಿಡಿ ಶೋ ನೋಡ್ಕೊಂಡು ನಗ್ತಾ ಇರ್ಬೋದು. ಅದಾದಮೇಲೆ ಈ ಕಾಮಿಡಿಗೆ ಏನು ಅರ್ಥ, ಈ ನಗುವಿಗೆ ಏನು ಅರ್ಥ ಜೀವನದಲ್ಲಿ ಅಲ್ವಾ. ಸಂತೋಷ ಕೂಡ ಮೀನಿಂಗ್ಫುಲ್ ಆಗಿರಬೇಕು, ಅರ್ಥಪೂರ್ಣ ಇದ್ದರೆ ಮಾತ್ರ ಸಂತೋಷ ಕೂಡ. ಇಲ್ಲದಿದ್ದರೆ ಆ ಕಾಮಿಡಿಗೂ ಅರ್ಥ ಇಲ್ಲ. ಅದೇ ಥರ ದುಃಖಕ್ಕೂ ಅರ್ಥ ಇರಬೇಕು, ಸುಖಕ್ಕೂ ದುಃಖಕ್ಕೂ ಎರಡಕ್ಕೂ ಜೀವನದಲ್ಲಿ ಅರ್ಥ ಇರಬೇಕು. ಈಗ ಒಬ್ಬ ರೋಗಿ ಈಗ ನಮಗೆ ಏನಾದರೂ ಒಂದು ನೋವು ಆದಾಗ, ಅಂದರೆ ರೋಗದಲ್ಲೂ ನೋವಿದೆ, ದುಃಖ ಇದೆ, ಟ್ರೀಟ್ಮೆಂಟಲ್ಲೂ ನೋವಿದೆ. ಬಟ್ ಟ್ರೀಟ್ಮೆಂಟಲ್ಲಿರುವಂಥ ನೋವನ್ನು ಸಹಿಸೋದಕ್ಕೆ ರೋಗಿ ತಯಾರಾಗ್ತಾನೆ, ಯಾಕೆಂದರೆ ಆ ಟ್ರೀಟ್ಮೆಂಟ್, ಸೊ ಅದಕ್ಕೊಂದು ಅರ್ಥ ಇದೆ. ಆ ನೋವಿಗೆ ಡಾಕ್ಟ್ರ್ ಏನಾದರೂ ಇಂಜೆಕ್ಷನ್ ಕೊಡೋದಕ್ಕೆ ಆಗಲಿ, ಸರ್ಜರಿ ಮಾಡೋದಕ್ಕೆ ನೋವಿದೆ ಬಹಳ, ಬಟ್ ಅದಕ್ಕೊಂದು ಅರ್ಥ ಇದೆ. ಅರ್ಥ ಇದ್ದಾಗ ನೋವನ್ನು ಸಹಿಸೋದಕ್ಕೆ ರೆಡಿ ಆಗ್ತಾರೆ ಜೀವನದಲ್ಲಿ. ಅರ್ಥ ಇಲ್ಲದಿದ್ದರೆ ಯಾಕೆ ನೋವು ತಿನ್ನಬೇಕು? ತಾಯಿ 9 ತಿಂಗಳು ಮಗುವನ್ನು ಹೆರ್ತಾಳೆ, ಡೆಲಿವರಿ ಪೇಯ್ನನ್ನು, ಅದಕ್ಕೆ ಅರ್ಥ ಇದೆ. ಆ ಮಗುವನ್ನು ಪಡೆಯೋದಕ್ಕೆ ಒಂದು ಉನ್ನತ ಉದ್ದೇಶ ಇದೆ, ಅದಕ್ಕೋಸ್ಕರ ಅವಳು ನೋವನ್ನು ಸಹಿಸ್ತಾಳೆ. ಅರ್ಥ ಇಲ್ಲದಿದ್ದರೆ ನೋವಿಗೂ ಇದಿಲ್ಲ, ನಲಿವಿಗೂ ಇಲ್ಲ ಅಲ್ವಾ. ಸೊ ಆದ್ದರಿಂದ ಕೆಲವೊಂದು ಬಾರಿಗೆ ನಾವು ಬರೀ ಸಂತೋಷವನ್ನು ಹುಡುಕ್ತಾ ಇರ್ತೇವೆ, ಬರೀ ಈಗ ಪ್ಲೆಷರನ್ನು ಹುಡುಕ್ತಾ ಇರುವಂಥದ್ದೇ ಜೀವನದ ಉದ್ದೇಶ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಜೀವನದಲ್ಲಿ ಸುಖಿಯಾಗಿರ್ಬೇಕು, ಎಲ್ಲರೂ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು, ಸುಖವನ್ನು ಕೊಡಪ್ಪ ನನಗೆ ಅಂತ ಅಲ್ವಾ. ಬರೀ ಸುಖವನ್ನೇ ಕೊಡು, ದುಃಖ ಬೇಡ ಅಂತ ಜನರು ಕೇಳೋದು. ಬಟ್ ಪ್ಲೆಷರ್ ಈಸ್ ಟೂ ಫ್ರ್ಯಾಜೈಲ್ ಟು ಸಸ್ಟೇನ್ ಅಸ್ ಥ್ರೂ ಲೈಫ್ ಟ್ರಬಲ್ ಅಂತ. ಅದು ಬಹಳ ಫ್ರ್ಯಾಜೈಲ್ ಆಗಿರುತ್ತೆ. ಬರೀ ಪ್ಲೆಷರನ್ನೇ ಹುಡುಕ್ತಾ ಹೋದರೆ ನಾವು ಜೀವನದಲ್ಲಿ ಒಂದು ದಿವಸ ಒಂದು ಹಂತದಲ್ಲಿ ಜೀವನದಲ್ಲಿ ಸುಖ ಅನ್ನುವಂಥದ್ದು, ಯಾಕಂದರೆ ಜೀವನ ಸುಖ ದುಃಖಗಳ ಸಮ್ಮಿಲನ ಅಲ್ವಾ. ಒಂದು ದಿವಸ ಆ ಸುಖ ಅನ್ನುವಂಥದ್ದು ನಿಂತು ಹೋದಾಗ ನಾನು ಯಾಕೆ ಬದುಕ್ತಾ ಇದ್ದೀನಿ ಅಂತ ಮನುಷ್ಯನಿಗೆ ಅನಿಸುತ್ತೆ. ಆದ್ದರಿಂದ ಈಗ ಹೇಗೆ ಜೀವನಕ್ಕೆ ಹಾಗಾದರೆ ಅರ್ಥ ಬರುವಂಥದ್ದು ಹೇಗೆ? ಅರ್ಥ ಬರುವಂಥದ್ದು ಸುಖ ದುಃಖಗಳು ಕೂಡ ಅರ್ಥಪೂರ್ಣವಾಗಿರ್ಬೇಕಂತಿದ್ರೆ ಜೀವನದಲ್ಲಿ ಭಕ್ತಿ ಇರಬೇಕು ಒಬ್ಬನಿಗೆ. ಆಗ ಅವನು ದುಃಖವನ್ನು ಕೂಡ ಎದುರಿಸಲು ತಯಾರಾಗ್ತಾನೆ, ಸುಖದಲ್ಲಿ ಕೂಡ ಅವನು ತನ್ನನ್ನು ತಾನು ಮರೆಯಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನು ನಿತ್ಯಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಭಗವಂತ ಹೇಳ್ತಾರೆ, ಸಹಿಸುವುದನ್ನು ಕಲಿಯಬೇಕು ನೀನು. ಸುಖ ದುಃಖ ಅನ್ನುವಂಥದ್ದು ಋತುಗಳು ಬದಲಾದ ಥರ ಬರ್ತಾ ಇರುತ್ತೆ, ಈ ಭೌತಿಕ ಜಗತ್ತಿನ ಲಕ್ಷಣ ಇದು. ಬಟ್ ಸಹಿಸುವಂಥ ಶಕ್ತಿ ಯಾವಾಗ ಬರುತ್ತೆ? ಜೀವನದ ಉದ್ದೇಶವನ್ನು ಅರಿತುಕೊಂಡಾಗ ಮಾತ್ರ. ಇಲ್ಲದಿದ್ದರೆ ಸಣ್ಣ ಪುಟ್ಟ ವಿಷಯಗಳಿಂದ ನಾವು ವಿಚಲಿತರಾಗ್ತಾ ಇರ್ತೀವಿ. ಜೀವನದ ಉದ್ದೇಶವನ್ನು ನಮಗೆ ಯಾವುದು ತಿಳಿಸಿಕೊಡುತ್ತೆ? ಭಕ್ತಿ ಅಲ್ವಾ. ಸುಖ ದುಃಖಗಳ ನಡುವೆ ಕೂಡ ವಿಚಲಿತನಾಗದೆ ಮುಂದುವರಿಯಲು ಬೇಕಂತಿದ್ರೆ ಜೀವನಕ್ಕೆ ಅರ್ಥಪೂರ್ಣ ಗುರಿ ಬೇಕು, ಆ ಗುರಿಯೇ ಭಕ್ತಿ. ಸೊ ಹೇಗೆ ಒಂದು ಉದ್ದೇಶ, ಇನ್ನೊಂದು ಉನ್ನತಿ, ಪರ್ಪಸ್ ಆ್ಯಂಡ್ ಪ್ರೋಗ್ರೆಸ್ ಅನ್ನುವಂಥದ್ದು ಭಗವದ್ಗೀತೆ ನಮಗೆ ಎರಡನ್ನು ಕೂಡ ತಿಳಿಸುತ್ತೆ. ನಿನ್ನ ಜೀವನದ ಉದ್ದೇಶ ಏನು, ಹಾಗೂ ನೀನು ಈ ಮಾರ್ಗದಲ್ಲಿ ಹೇಗೆ ಉನ್ನತಿಯನ್ನು ಪಡೆಯಿತಿ ಅನ್ನೋದನ್ನು ತಿಳಿಸುತ್ತೆ. ಹೇಗೆ ನಾವು ಆತ್ಮ ಅನ್ನುವಂಥ
ಆ ಒಂದು ಇದನ್ನು ನಾವು ಜ್ಞಾನವನ್ನು ಪಡೆದುಕೊಂಡು ನಮ್ಮ ನಿಜವಾದ ಉನ್ನತ ಸ್ವರೂಪವನ್ನು ತಿಳಿದುಕೊಂಡು ಆತ್ಮದ ಪ್ರಯಾಣ ಉನ್ನತದೆಡೆಗೆ ಸಾಗಬೇಕು. ಟು ಲರ್ನ್ ಆ್ಯಂಡ್ ಟು ಲವ್ ಅನ್ನುವಂಥದ್ದನ್ನು. ಸೊ ಹೀಗೆ ಈ ಭೌತಿಕ ಜಗತ್ತಿನಲ್ಲಿ ನಾವು ನೋಡ್ತೀವಿ ಎಲ್ಲವೂ ತಾತ್ಕಾಲಿಕ ಇರುವಂಥದ್ದು. ಇಲ್ಲಿ ಒಂದೇ ಒಂದು ಎಟರ್ನಲ್ ರಿಯಾಲಿಟಿ ಅನ್ನುವಂಥದ್ದು ಇರುವಂಥ ಒಂದೇ ಒಂದು ಸತ್ಯ ಅಂದರೆ ಅದು ಭಗವಂತನೊಂದಿಗಿನ ನಮ್ಮ ಸಂಬಂಧ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಬದಲಾಗ್ಬೋದು. ಜನರು ಬದಲಾಗ್ತಾರೆ, ಜಾಬ್ ಬದಲಾಗ್ಬೋದು, ಸರ್ಕಾರ ಬದಲಾಗ್ಬೋದು, ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಜೀವನದಲ್ಲಿ. ಆದರೆ ಒಂದೇ ಒಂದು ಬದಲಾಗದಿರುವಂಥ ಸತ್ಯ ಅಂದರೆ ನಮ್ಮ ಹೃದಯದಲ್ಲಿರೋ ಪರಮಾತ್ಮ, ಪರಮ ಸತ್ಯ, ಅನ್ಚೇಂಜಿಂಗ್ ರಿಯಾಲಿಟಿ. ಯಾರು ಬದಲಾದ್ರೇನಂತೆ, ಅವನು ಮಾತ್ರ ಬದಲಾಗಲ್ಲ. ಎಂದೆಂದಿಗೂ ನಮ್ಮ ಜೊತೆಗೆ ಅವನು ಇರ್ತಾನೆ. ಅವನ ಜೊತೆಗಿನ ಸಂಪರ್ಕ ನಿಜವಾದ ಸುಖ ಸಂತೋಷವನ್ನು ತರೋದಕ್ಕೆ ಸಾಧ್ಯ. ಯಾಕೆ ಜನರಿಗೆ ಇಲ್ಲಿ ಆತಂಕ, ದುಗುಡ, ದುಮ್ಮಾನ, ದುಃಖ, ಕಳೆದುಕೊಳ್ತೀವಿ ಅನ್ನುವಂಥ ಭಯ ಇರುತ್ತೆ ಅಲ್ವಾ? ಆದರೆ ಅವನನ್ನು ಕಳೆದುಕೊಳ್ಳುತ್ತೀವಿ ಅನ್ನುವಂಥ ಭಯನೇ ಇಲ್ವಲ್ಲ. ಯಾವ ಸಂದರ್ಭದಲ್ಲಿ ಅವನು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ವಲ್ಲ. ಯಾವಾಗಲೂ ನಮ್ಮ ಹೃದಯದಲ್ಲಿ ನಮ್ಮ ಜೊತೆಗೇನೆ ಇದ್ದಾನೆ. ಆದರೆ ನಮ್ಗೆ ಅದರ ಅರಿವಿಲ್ಲ. ನಮ್ಮ ಜೊತೆಯಲ್ಲೇ ಇದ್ದಾನೆ, ನಮಗಾಗಿ ಕಾಯ್ತಾ ಇರ್ತಾನೆ. ನಮ್ಗದರ ಅರಿವಿಲ್ಲ. ನಮ್ಮ ಹೃದಯದಲ್ಲಿ ಆಲ್ರೆಡಿ ಇದ್ದಾನೆ ಅಲ್ವಾ? ಸೊ ಆದ್ದರಿಂದ ಬದಲಾಗದೇ ಇರುವಂತಹ ಸತ್ಯ ಹಾಗೂ ನಾವೆಲ್ಲ ಹುಡುಕ್ತಾ ಇರುವಂಥ ಆನಂದದ ಮೂಲ, ಸರ್ವ ಆಕರ್ಷಕ, ಎಲ್ಲರೂ ಸುಂದರವಾಗಿರೋದನ್ನು ನೋಡಿದಾಗ ಅಟ್ರ್ಯಾಕ್ಟ್ ಆಗ್ತಾರೆ, ಆಕರ್ಷಣೆಗೊಳಗಾಗ್ತಾರೆ ಅಲ್ವಾ? ಒಳ್ಳೆ ಗುಣದವರನ್ನ ನೋಡಿದಾಗ ಅವ್ರ ಜೊತೆ ಇರಬೇಕಂತ ಅನಿಸುತ್ತೆ. ನಮ್ಮನ್ನು ಪ್ರೀತಿಸೋರ ಜೊತೆ ನಾವು ಇರಬೇಕಂತ ಅನಿಸುತ್ತೆ. ನಾವು ಏನನ್ನೆಲ್ಲ ಇಲ್ಲಿ ಬಯಸ್ತೀವೋ ಅದೆಲ್ಲವೂ ಅವನಲ್ಲಿದೆ. ಆನಂದ, ಸರ್ವಾಕರ್ಷಕ ಹಾಗೂ ಅನ್ಲಿಮಿಟೆಡ್ ಎಲ್ಲವೂ ಕೂಡ ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ಶಕ್ತಿ, ಸಂಪೂರ್ಣ ತ್ಯಾಗ, ವೈರಾಗ್ಯ ಎಲ್ಲವೂ ಕೂಡ ಕೀರ್ತಿ ಅವನಲ್ಲಿ ಇದೆ, ಎಲ್ಲವೂ ಕೂಡ. ಸೊ ನಾವು ಆ್ಯಕ್ಚುಲಿ ಹುಡುಕ್ತಾ ಇದ್ದೀವಿ ಅಂಥವರನ್ನು, ಬಟ್ ಭೌತಿಕ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೀವಿ. ಆದರೆ ಅವನು ನಮ್ಮ ಒಳಗಡೆ ಇದ್ದಾನೆ, ನಮ್ಮ ಹೃದಯದಲ್ಲಿ. ನಮಗೋಸ್ಕರ ಅವನು ಕಾಯ್ತಾ ಇದ್ದಾನೆ. ಯಾವಾಗ ನಾವು ಅವನೆಡೆಗೆ ತಿರುಗ್ತೀವಿ ಅಂತ ಅವರು ಕಾಯ್ತಾ ಇದ್ದಾರೆ. ಅವನೆಡೆಗೆ ನಾವು ತಿರುಗಿದಾಗ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಸಿಗುತ್ತೆ. ಆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಅದು ಬೇಸಿಸ್ ಆಫ್ ಸ್ಟಡಿ ಆ್ಯಂಡ್ ಮೀನಿಂಗ್ಫುಲ್ ಲೈಫ್ ಅನ್ನುವಂಥದ್ದು. ಸೊ ಭಕ್ತಿ ನಮ್ಮನ್ನು ಭಗವಂತನೆಡೆಗೆ ಜೋಡಿಸುತ್ತೆ. ಈ ಭಕ್ತಿಯನ್ನು ಮಾಡೋದಕ್ಕೆ ಇರುವಂಥ ಮುಖ್ಯ ಇದು ಶ್ರವಣ, ಕೀರ್ತನ, ಸ್ಮರಣ. ಶ್ರವಣ ಚೆನ್ನಾಗಿದ್ದಾಗ ಕೀರ್ತನೆ ಚೆನ್ನಾಗಿರುತ್ತೆ, ಅವನ ಸ್ಮರಣೆ ಕೂಡ ಚೆನ್ನಾಗಿ ಇರುತ್ತೆ ಅನ್ನುವಂಥದ್ದು. ಸೊ ಹಾಗೆ ಇಲ್ಲೀಗ ತೃಪ್ತಿಯ ಬಗ್ಗೆ ನಾವು ಹೇಳ್ತಾ ಇದ್ವು. ಈ ತೃಪ್ತಿ ಅನ್ನುವಂಥದ್ದು ನಾವು ನೋಡಿದ್ದು ಈ ಭೌತಿಕ ಜಗತ್ತಿನಲ್ಲಿ. ಸೊ ಏನೇ ಮಾಡಿದರೂ ನಾವು ನೋಡ್ತೀವಿ, ಇನ್ನೂ ಏನೋ ಒಂದು ಬೇಕು, ಏನೋ ಸಮಥಿಂಗ್ ಈಸ್ ಮಿಸ್ಸಿಂಗ್ ಇನ್ ಮೈ ಲೈಫ್, ಸಮಥಿಂಗ್, ಏನೋ ಒಂದು ಎಂಪ್ಟಿನೆಸ್ ಅಲ್ವಾ? ಭೌತಿಕವಾಗಿ ಏನೇ ಪಡೆದರೂ ಕೂಡ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ. ಬಟ್ ಅದು ಏನು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ ಜನರಿಗೆ. ಆ ಎಂಪ್ಟಿನೆಸ್ನ ಫಿಲ್ ಮಾಡೋದು ಹೇಗೆ? ಕೆಲವರು ಜ್ಞಾನ ಸಾಧನೆಯಲ್ಲಿ ತೊಡಗ್ತಾರೆ, ಭೌತಿಕ ಜ್ಞಾನ. ಇನ್ನು ಕೆಲವರು ದುಡ್ಡು ಸಂಪಾದನೆಯಲ್ಲಿ ತೊಡಗ್ತಾರೆ ಆ ಎಂಪ್ಟಿನೆಸ್ನ ಫಿಲ್ ಮಾಡೋದಕ್ಕೆ. ಇನ್ನು ಕೆಲವರು ತಿನ್ನೋದ್ರಲ್ಲಿ ತೊಡಗಿದರೆ, ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ತೊಡಗ್ತಾರೆ. ಬಟ್ ಆ ಹೃದಯದ ಆ ಖಾಲಿ ಜಾಗವನ್ನು ಯಾರು ತುಂಬಬಲ್ಲರು? ನಮ್ಮ ಹೃದಯದಲ್ಲಿ ಅಲ್ಲೇ ಇರುವವನು, ಅವನು ಮಾತ್ರ ತುಂಬಬಲ್ಲ. ಸೊ ಅದರಿಂದ ಹಲವಾರು ರೀತಿಯ ಗಳಿಕೆಗಳನ್ನು ಎಲ್ಲರೂ ಅಂದರೆ ಇದು ಮಾಡ್ತಾರೆ. ಸೊ ಹೇಗೆ ದುಡ್ಡನ್ನು ಸಂಪಾದಿಸಬೇಕು, ಅಥವಾ ಅಂದರೆ ಎಷ್ಟು ಮಾಡಿದರೂ ಕೂಡ ಇನ್ನೂ ಏನೋ ಇದೆ ಅಂತ ಅನಿಸುತ್ತೆ ಜನರಿಗೆ. ಆದರೆ ಭಗವಂತ ಹೇಳ್ತಾರೆ 6ನೇ ಅಧ್ಯಾಯದಲ್ಲಿ, ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೇನ ಅಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜಿತಂ. ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೇನ ಅಧಿಕಂ ತತಃ. ಇದನ್ನು ಪಡೆದ ಮೇಲೆ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಅನ್ನುವಂಥ ಅರಿವು ಅವನಿಗೆ ಆಗುತ್ತೆ. ಯಾವುದನ್ನು? ಭಗವಂತನ ಜೊತೆಗಿನ ಸಂಪರ್ಕ, ಕನೆಕ್ಷನ್. ಇದನ್ನೇ ನಾನು ಹುಡುಕ್ತಾ ಇರುವಂಥದ್ದು, ಇನ್ಯಾವುದಿಲ್ಲ. ನಮ್ಮ ಹುಡುಕಾಟ ಅಲ್ಲಿಗೆ ಎಂಡ್ ಆಗುತ್ತೆ. ಭಗವಂತನ ಜೊತೆಗಿನ ಸಂಪರ್ಕ, ಆ ಕನೆಕ್ಷನ್, ಅವನ ಜೊತೆ ನಾವು ಕನೆಕ್ಟ್ ಆದಾಗ ಆಗ ನಮಗೆ ಗೊತ್ತಾಗುತ್ತೆ, ಇದೇ ನನ್ನ ದೊಡ್ಡ ಸಂಪತ್ತು, ವೆಲ್ತ್, ಎಲ್ಲವೂ ಇದೇನೆ ದೊಡ್ಡದು ಇದು. ಸೊ ಇದಕ್ಕಿಂತ ಇನ್ನೇನು ಪಡೆಯೋದಕ್ಕೆ ಸಾಧ್ಯ ಇದೆ ನಾನು? ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೆ ನ ಅಧಿಕಂ ತತಃ. ಇದಕ್ಕಿಂತ ದೊಡ್ಡದು ಇನ್ಯಾವುದಿಲ್ಲ. ಸೊ ಇದರಲ್ಲಿ ಇದ್ದವನು ಯಸ್ಮಿನ್ ಸ್ಥಿತೋನ ದುಃಖೇನ ಗುರುಣ್ಯಾಪಿ ವಿಚಾಲ್ಯತೆ. ಇದರಿಂದ ಈ ಸ್ಥಿತಿಯಲ್ಲಿ ಬಂದವನು ಯಾವ ಇದರಲ್ಲಿ ಕೂಡ ಅವನು ವಿಚಲಿತನಾಗಲ್ಲ. ದುಃಖ ಸುಖ ಎರಡರ ಇದರಲ್ಲಿ ಕೂಡ ಅವನು ಒಂದೇ ಥರ ಇರ್ತಾನೆ. ಯಾಕೆಂದರೆ ಜೀವನದ ಉದ್ದೇಶ ಏನಂತ ಅವನು ಅರಿತಾನೆ ಅನ್ನುವಂಥದ್ದು.
ಸೊ ಆದ್ದರಿಂದ ಈ ಸ್ಥಿತಿಯಲ್ಲಿ ಬಂದವನಿಗೆ ಡಿಸ್ಟರ್ಬ್ ಮಾಡಲ್ಲ. ಭೌತಿಕವಾಗಿ ಇದು ಲಕ್ಷಣ, ಭೌತಿಕ ಜಗತ್ತಿನ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಅಲ್ವಾ. ಆದ್ದರಿಂದ ಸೊ ಭಕ್ತಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಭಕ್ತಿ ನಮ್ಮೊಳಗಿರುವಂಥ ಸಂಪತ್ತನ್ನು ನಮಗೆ ತಿಳಿಸಿ ತೃಪ್ತಿಯನ್ನು ತರುತ್ತೆ. ಸೊ ಹಾಗಿದ್ರೆ ಈಗ ನಾವು ಕೇವಲ ಅಂದರೆ ನಮ್ಮ ಆಂತರ್ಯವನ್ನು ಮಾತ್ರ ನಾವು ನೋಡಬೇಕಾ, ಬೇರೆ ಏನೋ ಮಾಡೋದು ಬೇಡವಾ, ಭಗವಂತನ ಜೊತೆ ಕನೆಕ್ಟ್ ಮಾಡೋದು ಮಾತ್ರನಾ, ಕನೆಕ್ಟ್ ಆಗಿರಬೇಕಾ ಯಾವಾಗಲೂ ಅಂತ ಯಾರಾದರೂ ಕೇಳ್ಬೋದು. ಇಲ್ಲ, ಕನೆಕ್ಟ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಅನ್ನುವಂಥದ್ದು. ನೀನು ಮೊದಲು ಅವನ ಜೊತೆ ಕನೆಕ್ಟ್ ಆಗು, ಆಮೇಲೆ ನಿನ್ನಲ್ಲಿ ಏನಿದೆಯೋ ಅದನ್ನು ನೀನು ಕಾಂಟ್ರಿಬ್ಯೂಟ್ ಮಾಡು ಜನರಿಗೆ ಅಥವಾ ಭಗವಂತನಿಗೆ, ಎಲ್ಲವನ್ನ ಕೂಡ. ಹೇಗೆ ಭಗವಂತ ಹೇಳ್ತಾರೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯದ್ಯಚ ಅಲ್ವಾ. ತಸ್ಮಾತ್ ಸರ್ವೇಷು ಕಾಲೇಶು, ಯಾವಾಗಲೂ ನನ್ನ ಸ್ಮರಣೆಯನ್ನು ಮಾಡು. ಅದೇ ಸಮಯದಲ್ಲಿ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯದ್ಯಚ, ನನ್ನ ಸ್ಮರಣೆಯನ್ನು ಮಾಡ್ತಾ ನಿನ್ನ ನಿಯತ ಕರ್ತವ್ಯವನ್ನು ಮಾಡು, ನನಗೆ ಅರ್ಪಿಸಿ ಮಾಡು ನಿನ್ನ ಚಟುವಟಿಕೆಗಳನ್ನು ಅಂತ ಭಗವಂತ ಹೇಳ್ತಾರೆ. ಸೊ ಆದ್ದರಿಂದ ಭಕ್ತಿ ಅಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ತ್ಯಜಿಸಿ ನಾವು ಜಡತ್ವ ನಿಷ್ಕ್ರಿಯತೆಯಿಂದ ಇರುವಂಥದ್ದಲ್ಲ. ಭಕ್ತಿ ಅಂದರೆ ಕೆಲವರು ತಪ್ಪಾಗಿ ತಿಳ್ಕೊಳ್ಳೋ ಥರ ಭಕ್ತಿ ಅಂದರೆ ಅದಲ್ಲ. ಭಕ್ತಿ ಅಂದರೆ ಎಲ್ಲ ಸಂದರ್ಭದಲ್ಲೂ ಏನು ಇನ್ನರ್ ಕನೆಕ್ಷನ್ ಆ್ಯಂಡ್ ಔಟರ್ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು. ಸೊ ಹೇಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೆಲವೊಂದು ಎಬಿಲಿಟಿ, ಸಾಮರ್ಥ್ಯ, ಪ್ರತಿಭೆ ಅನ್ನುವಂಥದ್ದು ಎಲ್ಲರಲ್ಲೂ ಇರುತ್ತೆ. ರಿಸೋರ್ಸಸ್ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇದೆ. ಅದನ್ನು ಉಪಯೋಗಿಸಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಲ್ವಾ. ಸೊ ಈಗ ಹೇಗೆ ಎಲ್ಲವೂ ಕೂಡ ಈಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರಲಿ, ಹಾಬೀಸ್ ಇರಲಿ, ಪ್ರೊಫೆಷನ್ ಏನೇ ಇರಲಿ, ಸೊ ಅದನ್ನು ರಿಜೆಕ್ಟ್ ಮಾಡಬೇಕಾಗಿಲ್ಲ, ಬಟ್ ಅದನ್ನು ಕನೆಕ್ಟ್ ಮಾಡಬೇಕು, ಡಿವೋಷನಲ್ ಪರ್ಪಸ್ಗೆ ಅದನ್ನು ಕನೆಕ್ಟ್ ಮಾಡಬೇಕು ಅನ್ನುವಂಥದ್ದು. ಏನು ನಮ್ಮಲ್ಲಿ ಏನು ಎಬಿಲಿಟಿ ಇದೆಯೋ ಅದು ನಮಗೆ ಭಗವಂತ ಕೊಟ್ಟಿರುವಂಥ ಗಿಫ್ಟ್. ನಾವು ಅದನ್ನು ಭಗವಂತನ ಸೇವೆಗೆ ಉಪಯೋಗಿಸಿದಾಗ ನಾವು ಭಗವಂತನಿಗೆ ಅದನ್ನು ಕೊಡುವಂಥ ಗಿಫ್ಟ್ ಅದನ್ನು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಭಗವಂತ ಒಂದೊಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಬೇಕು, ಆ ಎಬಿಲಿಟಿ ಏನಿದೆಯೋ ಸೊ ಅದನ್ನು ನಾವು ಉಪಯೋಗಿಸಿದಾಗ ಹೇಗೆ ಗ್ರೇಟ್ಫುಲ್ ಆ್ಯಂಡ್ ಗ್ರೇಸ್ಫುಲ್ ಆಗಿರುವಂಥದ್ದು. ಸೊ ಗ್ರೇಟ್ಫುಲ್ ಫಾರ್ ದ ಗಿಫ್ಟ್ ಆ್ಯಂಡ್ ಗ್ರೇಸ್ಫುಲ್. ಯಾವಾಗಲೂ ಕೂಡ ಒಂದು ವೇಳೆ ನಮ್ಮಲ್ಲಿ ಭಗವಂತ ಕೊಟ್ಟಿರುವ ಸಾಮರ್ಥ್ಯ ಅದು ಇಲ್ಲ ಅಂತಾದರೂ ಕೂಡ ನಾವು ಯಾವಾಗಲೂ ಅವನಿಗೆ ನಾವು ಗ್ರೇಸ್ಫುಲ್ ಆಗಿರುವಂಥದ್ದು. ಏನೇ ಬದಲಾದರೂ ಕೂಡ ಅವನು ಬದಲಾಗಲ್ಲ ಅನ್ನುವಂಥ ಒಂದು ಸತ್ಯ ನಮಗೆ ಯಾವಾಗಲೂ ಆ ಸಂತೋಷವನ್ನು ಕೊಡುತ್ತೆ ಅನ್ನುವಂಥದ್ದು. ಸೊ ಹೇಗೆ ಅವನನ್ನು ತೃಪ್ತಿಪಡಿಸುವುದೇ ನಮ್ಮ ಉದ್ದೇಶ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಪ್ರತಿಯೊಬ್ಬರನ್ನ ಇಂಪ್ರೆಸ್ ಮಾಡ್ತಾ ನಾವಿಲ್ಲಿ ಇರೋದಕ್ಕೆ ಆಗಲ್ಲ ಅಲ್ವಾ, ಆಗೋದು ಇಲ್ಲ, ಯಾರು ತೃಪ್ತರಾಗಲ್ಲ ಇಲ್ಲಿ. ಆದರೆ ಅವನು ಮಾತ್ರ ನಮ್ಮ ಸ್ವಲ್ಪವೇ ಸ್ವಲ್ಪ ಭಕ್ತಿಯಿಂದ ಕೂಡ ಅವನು ತೃಪ್ತನಾಗ್ತಾನೆ. ನಾವು ಅಂದರೆ ಅವನ ಜೊತೆ ಕನೆಕ್ಟ್ ಆದಾಗ ಹೇಗೆ ಬೇರೆಯವರು ಈ ಪ್ರಪಂಚದಲ್ಲಿ ನಮ್ಮ ರಿಸಲ್ಟನ್ನು ನೋಡ್ತಾರೆ, ನಾವೇನಾದರೂ ಮಾಡಿದಾಗ, ಒಂದು ಕಾರ್ಯವನ್ನು ಮಾಡಿದಾಗ ಅದರ ರಿಸಲ್ಟ್ ಏನು ಅನ್ನೋದನ್ನು. ಆದರೆ ಭಗವಂತ ನಮ್ಮ ರಿಸಲ್ಟನ್ನು ನೋಡಲ್ಲ, ನಮ್ಮ ಪ್ರಯತ್ನವನ್ನು ನೋಡ್ತಾರೆ. ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ ಇವನು ನನ್ನಲ್ಲಿಗೆ ಬರೋದಕ್ಕೆ ಅಥವಾ ಈ ಭಕ್ತಿ ಮಾರ್ಗದಲ್ಲಿ ಅನ್ನೋದನ್ನು ಭಗವಂತ ನೋಡ್ತಾರೆ. ಸೊ ಆದ್ದರಿಂದ ಇದರಲ್ಲಿ ನಮಗೆ ಯಾವ ಒಂದು ನಷ್ಟ ಅನ್ನುವಂಥದ್ದು ಇಲ್ಲ ಅಲ್ವಾ. ನಮ್ಮ ಪ್ರಯತ್ನ ಇಲ್ಲಿ ಮುಖ್ಯ ಅಷ್ಟೇ. ನಾವು ಭಗವಂತನಿಗೆ ಗೆದ್ದು ತೋರಿಸ್ಬೇಕಾಗಿಲ್ಲ. ಅರ್ಜುನನಿಗೆ ಕೂಡ ಭಗವಂತ ಹೇಳ್ತಾರೆ, ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿನ್. ನೀನು ನಿಮಿತ್ತ ಮಾತ್ರ, ನೀನು ಗೆದ್ದು ತೋರಿಸಬೇಕಾಗಿಲ್ಲ ನನಗೆ, ಬಟ್ ನೀನು ನನ್ನ ಇನ್ಸ್ಟ್ರಕ್ಷನ್ಸನ್ನು ಅನುಸರಿಸಿ ಯುದ್ಧವನ್ನು ಮಾಡು, ನನ್ನ ಕೈಲಿ ಇನ್ಸ್ಟ್ರೂಮೆಂಟ್ ಆಗು, ನೀನು ಸಾಧನವಾಗು ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಆದ್ದರಿಂದ ಹೇಗೆ ಇಲ್ಲಿ ಈಗ ಭಕ್ತಿ ಅಂದರೆ ಈಗ ಭಕ್ತಿ ಅಂತ ನಾವು ಭಗವದ್ಗೀತೆಯಲ್ಲಿ ಭಗವಂತ ಒಟ್ಟು 700 ಶ್ಲೋಕದಲ್ಲಿ 574 ಶ್ಲೋಕಗಳನ್ನು ನೋಡಿದ್ದಾರೆ. ಅದರಲ್ಲಿ 200 ಶ್ಲೋಕಗಳು ಭಗವಂತ ಅವರ ಜೊತೆ ಕನೆಕ್ಟ್ ಆಗೋದ್ರ ಬಗ್ಗೆ ಹೇಳ್ತಾರೆ. ಡೈರೆಕ್ಟ್ ಭಕ್ತಿಯ ಬಗ್ಗೆ ಭಗವಂತ 37 ಶ್ಲೋಕಗಳಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಅದರಲ್ಲಿ 27 ಶ್ಲೋಕಗಳಲ್ಲಿ ಡೈರೆಕ್ಟ್ ಭಕ್ತಿ, ಇನ್ನು 10 ಶ್ಲೋಕಗಳಲ್ಲಿ ಭಜತೆ ಕೂಡ ಭಕ್ತಿ ಅನ್ನುವಂಥದ್ದೇ ಅಲ್ವಾ. ಇದು ಭಕ್ತಿಯ ಮಹತ್ವ ಏನು ಅನ್ನೋದನ್ನು ತೋರಿಸುತ್ತೆ ಅಲ್ವಾ. ಹಾಗೂ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ 2 ಶ್ಲೋಕ ಭಗವದ್ಗೀತೆಯಲ್ಲಿ ಭಕ್ತಿ ಅಂತ ಹೇಳುವಂಥದ್ದು 2-3 ಶ್ಲೋಕಗಳು ತುಂಬ ಬಹಳ ಮುಖ್ಯವಾಗಿರುವಂಥದ್ದಿದೆ. ಒಂದು ಭಕ್ತ್ಯಾತ್ವ ಅನನ್ಯ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದೃಷ್ಟಂ ಚ ತತ್ವೇನ. ಅಲ್ಲ, ಭಕ್ತ್ಯಾತ್ವ ಅನನ್ಯ ಶಕ್ಯ ಅಹಮೇವ ವಿದೋರ್ಜುನ. ಅದರ ಮುಂದಕ್ಕೆ ಏನೋ ಇದೆ ಸ್ವಲ್ಪ ಮರೆತೋಗಿದೆ ನನಗೆ ಅದು. ಸೊ ಅಲ್ಲಿ ಭಕ್ತಿ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ನಾ ವೇದೇರ್ ನಾ ಜ್ಞಾನೇರ್ ನಾ ತಪಸ್ಸ. ಅಂದರೆ ಇದ್ಯಾವುದರಿಂದಲ್ಲ, ವೇದಾಧ್ಯಯನ, ಯಾಗ, ಯಜ್ಞ ಅಥವಾ
ಕಾಮ್ಯ ಕರ್ಮ, ದಾನ ಇದ್ಯಾವುದರಿಂದ ಅಲ್ಲ. ಕೇವಲ ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಾನಿರುವಂತೆ ನನ್ನನ್ನು ಅರಿತುಕೊಳ್ಳಲು ಸಾಧ್ಯ. 11ನೇ ಅಧ್ಯಾಯದ ಕೊನೆಯ 2 ಶ್ಲೋಕ ಬಹಳ ಇಂಪಾರ್ಟೆಂಟ್. ಒಂದು ಭಕ್ತಿಯ ಅಥವಾ ಅನನ್ಯ ಶಕ್ಯ, ಎರಡನೆಯದು ಇನ್ನೊಂದು ಕೊನೆಯ ಶ್ಲೋಕ ಯಾವುದು? ಮತ್ಕರ್ಮಾಕ್ರನ್ ಮತ್ಪರಮೋ ಮದ್ಭಕ್ತಃ ಸಂಘವರ್ಜಿತ. ಅದರಲ್ಲಿ ಕೂಡ ಭಕ್ತಿಯ ಬಗ್ಗೆ ಭಗವಂತ ಹೇಳ್ತಾರೆ. ನಿರ್ವೈರಃ ಸರ್ವಭೂತೇಷು ಯಾಸ ಮಾಮೇತಿ ಪಾಂಡವ. ಭಗವಂತನನ್ನು ಅರಿತುಕೊಳ್ಳೋದಕ್ಕೆ ಇರುವಂಥ ಏಕೈಕ ಮಾರ್ಗ ಭಕ್ತಿಯಿಂದ ಮಾತ್ರ. ಕೃಷ್ಣನನ್ನು ನೋಡಿದ್ರೂ ಕೂಡ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಜನರಿಗೆ, ಅಲ್ವಾ? ಕೃಷ್ಣ ದ್ವಾಪರ ಯುಗದಲ್ಲಿ ಇದ್ದಾಗ ತುಂಬ ಜನ ನೋಡಿದರು ಕೃಷ್ಣನನ್ನು, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಅರಿತುಕೊಳ್ಬೇಕಂತಂದರೆ ಭಕ್ತಿ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆನ, ಪ್ರೇಮವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿ ನಾವು ನೋಡಬೇಕು, ಇಲ್ಲದಿದ್ದರೆ ಅರ್ಥ ಆಗಲ್ಲ. ಹೇಗೆ ಎಕ್ಸ್ರೇಯನ್ನು ಡಾಕ್ಟ್ರು ನೋಡ್ತಾನೆ, ರೋಗಿಯೂ ನೋಡ್ತಾನೆ. ರೋಗಿಗೆ ಗೊತ್ತಾಗಲ್ಲ ಏನೇನು ಪ್ರಾಬ್ಲಮ್ ಇದೆ ಅಂತ, ಡಾಕ್ಟ್ರು ನೋಡ್ತಾರೆ. ಯಾಕೆಂದರೆ ಜ್ಞಾನದ ಚಕ್ಷುವಿನಿಂದ ನೋಡ್ತಾನೆ, ಜ್ಞಾನ ಇದೆ ಅವನಿಗೆ ಅದರಲ್ಲಿ ಏನಂತ ಗೊತ್ತಿದೆ ಅದರಿಂದ. ಸೊ ಭಗವಂತನ ಬಗ್ಗೆ ನೋಡ್ಬೇಕಂತಿದ್ರೆ ಇಲ್ಲಿ ಜ್ಞಾನ ಅಲ್ಲ, ಭಕ್ತಿ ಬೇಕು ನಮಗೆ. ಭಕ್ತಿಯ ಇದರಿಂದ ನಾವು ಭಗವಂತನನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಇನ್ನೊಂದು ಶ್ಲೋಕ ಭಗವಂತ ಹೇಳ್ತಾ ಇರುವಂಥದ್ದು, ಭಕ್ತ್ಯಾಮಾಮ ಬಿಜಾನಾತಿ ಯಾವಂಚ ಯಶ್ಚಾಸ್ಮಿ ತತ್ವತಃ. ನನ್ನನ್ನು ಕೇವಲ ಭಕ್ತಿಯಿಂದ ಮಾತ್ರ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅಂತ. ಆದ್ದರಿಂದ ಭಗವದ್ಗೀತೆಯ ಮುಖ್ಯ ಸಾರವೇ ಭಕ್ತಿ. ಸೊ ನೀವೆಲ್ಲರೂ ಭಕ್ತರು, ನಿಮ್ಗೆಲ್ರಿಗೂ ಗೊತ್ತಿದೆ ಇದು, ಅಲ್ವಾ? ಹೊಸೊಬ್ಬರಿಗಾದರೂ ಇದರ ಬಗ್ಗೆ ನಾವು ತಿಳಿಸ್ಬೇಕು, ಭಗವದ್ಗೀತೆಯ ಸಾರ ಭಕ್ತಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಯಾಕೆಂದರೆ ಭಗವದ್ಗೀತೆಯ ಮುಖ್ಯ ಅಧ್ಯಾಯಗಳು ಮಧ್ಯದ 6 ಅಧ್ಯಾಯಗಳು, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ. ಅದರಲ್ಲೂ ವಿಶೇಷವಾಗಿ 12ನೇ ಅಧ್ಯಾಯದಲ್ಲಿ ಭಗವಂತ ಭಕ್ತಿಯೋಗದ ಬಗ್ಗೆ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ. ಭಕ್ತರೆಂದರೆ ನನಗೆ ಪ್ರಿಯರು ಅಂತ. ನಾವು ಭಗವಂತನಿಗೆ ಅಷ್ಟಕವನ್ನು ಹಾಡಿದರೆ ಭಗವಂತ ಅಲ್ಲಿ ಭಕ್ತರಿಗೆ ಅಷ್ಟಕವನ್ನು ಹಾಡ್ತಾರೆ, ಪ್ರಿಯಾಷ್ಟಕ. ಯೋಮೇ ಭಕ್ತ ಸಮೇ ಪ್ರಿಯ, ಅಲ್ವಾ? ಭಕ್ತಿರ್ಮಾನ್ಮೇ ಪ್ರಿಯೋ ನರಃ ಭಕ್ತಾಸೀಮೆ ಅತೀವ ಮೇ ಪ್ರಿಯ. ಆ 8 ಶ್ಲೋಕಗಳಲ್ಲಿ ಭಗವಂತ ಎಲ್ಲ ಒಳ್ಳೆ ಗುಣಗಳನ್ನು ಹೇಳಿ ಕೊನೆಗೆ ಭಕ್ತಿ ಇರಬೇಕು ಅಂತ ಆ್ಯಡ್ ಮಾಡ್ತಾರೆ. ಒಬ್ಬನಲ್ಲಿ ಏನೇ ಒಳ್ಳೆ ಗುಣಗಳು ಇರಲಿ, ಭಕ್ತಿ ಇರಲಿಲ್ಲ ಅಂದರೆ ಆ ಒಳ್ಳೆ ಗುಣಕ್ಕೆ ಅರ್ಥ ಇಲ್ಲ. ಎಲ್ಲ ಒಳ್ಳೆ ಗುಣಗಳು ಭಕ್ತಿಯೊಂದಿಗೆ ಪರಿಪೂರ್ಣವಾಗುತ್ತವೆ, ಅಥವಾ ಭಕ್ತಿ ಇದ್ದಾಗ ಮಾತ್ರ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ ಹರಾವ ಅಭಕ್ತಸ್ಯ ಕುತೋ ಮಹದ್ಗುಣ. ಅಭಕ್ತನಲ್ಲಿ ಏನು ಒಳ್ಳೆ ಗುಣಗಳನ್ನು ಇದು ಮಾಡೋದಕ್ಕೆ ಸಾಧ್ಯ? ಭಕ್ತನಲ್ಲಿ ಎಲ್ಲ ಒಳ್ಳೆ ಗುಣಗಳು ಬರುತ್ತವೆ ಅನ್ನುವಂಥದ್ದನ್ನು ಭಗವಂತ ಹೇಳ್ತಾರೆ. ಹಾಗೆ 8ನೇ ಅಧ್ಯಾಯದ ಕೊನೆಗೆ ಕೂಡ ಭಗವಂತ ಇದನ್ನು ಸ್ಪಷ್ಟಪಡಿಸ್ತಾರೆ, ಭಕ್ತಿಯ ಮಹತ್ವವನ್ನು. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವವಿಧಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಅಲ್ವಾ? ಭಕ್ತನಾದವನು ವೇದಗಳಿಂದ, ವೇದಾಧ್ಯಯನದಿಂದ ಬರುವಂತಹ ಫಲವನ್ನು, ಯಜ್ಞದಿಂದ, ತಪಸ್ಸಿನಿಂದ, ದಾನದಿಂದ, ಕಾಮ್ಯ ಕರ್ಮದಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ, ಎಲ್ಲವನ್ನ ಪಡೀತಾನೆ. ಅತ್ಯೇತಿ ತತ್ಸರ್ವವಿಧಂ ವಿದಿತ್ವ, ಅತ್ಯಧಿಕವಾಗಿ ಪಡೀತಾನೆ ಅವನು ಎಲ್ಲವನ್ನ ಅಂತ. ಅದರಿಂದ ಇಷ್ಟೊಂದು ಸರಳ ಸುಲಭವಾದಂಥ ಮಾರ್ಗವನ್ನು ಭಗವಂತ ಹೇಳಿದರೂ ನಮಗದು ಅರ್ಥ ಆಗಲಿಲ್ಲ, ಪ್ರಭುಪಾದರು ನಮಗದನ್ನು ತಿಳಿಸಿಕೊಟ್ಟಿದ್ದಾರೆ, ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು. ಸೊ ಭಕ್ತಿ ಅಂದರೆ ಪ್ರೀತಿ. ಭಕ್ತಿ ಅಂದರೆ ಅದರ ಅರ್ಥ ಪ್ರೀತಿನೇ, ಅಲ್ವಾ? ಈಗ ಹೇಗೆ 4 ಥರದ ಜನರು ಭಗವಂತನ ಬಳಿಗೆ ಹೋಗ್ತಾರೆ. ಮೊದಲನೇದಾಗಿ ಭಯದಿಂದ, ಭಕ್ತಿ ಮಾಡಲಿಲ್ಲ ಅಂದರೆ ಭಗವಂತ ಶಿಕ್ಷೆ ಕೊಡ್ತಾರೆ ಅಂತ. ಎರಡನೆಯದು ನಮ್ಮ ಇಚ್ಛೆಯನ್ನು ಇಟ್ಕೊಂಡು ಹೋಗುವಂಥದ್ದು, ನಮಗೆ ಅದು ಬೇಕು, ಇದು ಬೇಕು, ಅದು ಕೊಡಿ, ಇದು ಕೊಡಿ ಅಂತ. ಮೂರನೆಯದು ಕರ್ತವ್ಯ ಅಂದ್ಕೊಂಡು ಹೋಗುವಂಥದ್ದು. ನಾಲ್ಕನೆಯದು ಪ್ರೀತಿಯಿಂದ ಹೋಗುವಂಥದ್ದು. ಇದೆಲ್ಲದಕ್ಕಿಂತ ಅತ್ಯುತ್ತಮ ಪ್ರೀತಿ. ಉಳಿದಿದ್ದೆಲ್ಲವೂ ಕೂಡ ಈಗ ಭಯದಿಂದ ಮಾತ್ರ ಭಗವಂತನ ಬಳಿಗೆ ಹೋಗುವಂಥದ್ದು, ಭಯ ಬಂದಾಗ ಮಾತ್ರ. ಇಲ್ಲಾಂದರೆ ಇಚ್ಛೆ ಇರುವಾಗ ಹೋಗುವಂಥ, ಅಂದರೆ ಇದು ಮಾಡ್ಕೊಂಡು, ಅಂದರೆ ಏನಾದರೂ ಬೇಕಂತ ಕೇಳ್ಕೊಂಡು ಹೋಗುವಂಥದ್ದು, ಏನಾದ್ರು ಬೇಕಾದಾಗ ಮಾತ್ರ. ಇನ್ನು ಕರ್ತವ್ಯ ಅಂದ್ಕೊಂಡು ಮಾಡುವಂಥ ಭಕ್ತಿ ಕೂಡ ಅದು ಮೆಕ್ಯಾನಿಕಲ್ ಆಗಿ ಹೋಗ್ಬಿಡುತ್ತೆ ಸ್ವಲ್ಪ ದಿವಸದ ನಂತರ. ರುಟೀನ್ ಅದು, ಬೆಳಿಗ್ಗೆ ಎದ್ದು ಆರತಿ ಎತ್ತು ಹೋಗು, ಅದೇ. ಪ್ರೀತಿ ಇದ್ದಾಗ ಅದಕ್ಕೊಂದು ಅರ್ಥ ಬರುತ್ತೆ ಭಕ್ತಿಗೆ, ಅಲ್ವಾ? ಯಾಕೆ ಈಗ ಅದನ್ನು ಭಕ್ತಿ ಸೇವೆ ಅಂತ ಪ್ರಭುಪಾದ ಹೇಳ್ತಾರೆ. ಬರೀ ಭಕ್ತಿ ಅಲ್ಲ, ಅದು ಭಕ್ತಿ ಸೇವೆ. ಭಕ್ತಿಯ ಜೊತೆ ಸೇವೆ ಇರಲೇಬೇಕು, ಅದು ಪ್ರೀತಿಯನ್ನು ತೋರಿಸುತ್ತೆ. ತಾಯಿ ಯಾಕೆ ಹಗಲು ರಾತ್ರಿ ಮಗುವಿನ ಸೇವೆಯನ್ನು ಮಾಡ್ತಾಳೆ? ಯಾಕೆಂದರೆ ಅಲ್ಲಿ ಪ್ರೀತಿ ಇದೆ. ಪ್ರೀತಿ ಇದ್ದಾಗ ನಾವು ಸೇವೆಯನ್ನು ಮಾಡ್ತೀವಿ, ಅಲ್ವಾ? ಸೊ ಅದರಿಂದ ಭಕ್ತಿ ಅಂದರೆ ಪ್ರೀತಿ.
ಸೊ ಆ ಪ್ರೀತಿ ಅನ್ನುವಂಥದ್ದು ಈಗ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾವು ಭಗವಂತನನ್ನ ಈಗ ಈಗ ಇಲ್ಲಿ ಭಕ್ತಿ ಅಂತ ಈಗ ನಾವು ಹೇಳೋದು, ಭಕ್ತಿ ಅಂದರೆ ಅದೀಗ ಕೃಷ್ಣ ಭಕ್ತಿಯೇ ಅದು. ಆ್ಯಕ್ಚುಲಿ ಭಕ್ತಿ ಅಂದರೆ ಉಳಿದದ್ದನ್ನೆಲ್ಲ ಭಕ್ತಿ ಅಂತ ಹೇಳಲಾಗಲ್ಲ ಅಂತ ಹೇಳ್ತಾರೆ ಆಚಾರ್ಯರು ಅಲ್ವಾ. ಭಕ್ತಿ ಅಂದರೆ ಕೃಷ್ಣನ ಭಕ್ತಿಯೇ, ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಆದ್ದರಿಂದ ನಾನು ಅದರ ಬಗ್ಗೆ ಯಾವುದೇ ಇಂಟ್ರಡಕ್ಷನ್ ಕೊಡದೆ ಡೈರೆಕ್ಟಾಗಿ ಕೃಷ್ಣನ ಬಗ್ಗೆ ಹೇಳೋದಕ್ಕೆ ಪ್ರಾರಂಭಿಸಿದೆ, ಯಾಕೆಂದರೆ ನೀವೆಲ್ಲರೂ ಭಕ್ತರು ಆದ್ದರಿಂದ. ಸೊ ಎಲ್ಲರೂ ಇದನ್ನು ದೃಢಪಡಿಸಿದ್ದಾರೆ. ಅವನು ಬೇರೆ ಯಾರೋ ಅಲ್ಲ ನಾವು ಕನೆಕ್ಟ್ ಮಾಡೋದಕ್ಕೆ. ಅಂದರೆ ಅವನ ಜೊತೆ ನಾವು ಅವನನ್ನು ಪ್ರೀತಿಸ್ಬೇಕಂತ ಹೇಳಿದರೆ ಅವನು ನಮ್ಮ ಹೃದಯದಲ್ಲೇ ಇರುವವನು, ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಮ್ಗೆ ಗೊತ್ತಿಲ್ಲದಾಗೆ ನಮ್ಮ ಹೃದಯದಲ್ಲಿದ್ದು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅವನು ಅಲ್ವಾ. ಆದ್ದರಿಂದ ಸೊ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋದರಲ್ಲಿ ಯಾವ ಸಂದೇಹ ಇಲ್ಲ. ಇದನ್ನು ಹಲವಾರು ಆಚಾರ್ಯರು, ಅರ್ಜುನ ಕೂಡ ಭಗವದ್ಗೀತೆಯಲ್ಲಿ ಇದನ್ನು ಸ್ಪಷ್ಟಪಡಿಸಿ ಏನು ಹೇಳ್ತಾರೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಅದಾದ್ಮೇಲೆ ಅಂದರೆ ನೀನು ದೇವೋತ್ತಮ ಪರಮಪುರುಷ, ದಿವ್ಯ, ನೀನು ಸತ್ಯ, ನೀನು ನಿತ್ಯ ಎಲ್ಲ ಹೇಳಿದ್ಮೇಲೆ ಇದನ್ನು ನಾನೊಬ್ಬನೇ ಹೇಳ್ತಾ ಇಲ್ಲ, ಯಾರೆಲ್ಲ ಹೇಳಿದ್ದಾರೆ, ಅಸಿತೋ ದೇವಲೋ ವ್ಯಾಸ, ಅಸಿತೋ ದೇವಲೋ ನಾರದ ವ್ಯಾಸ, ಇಷ್ಟು ಜನ ಇದನ್ನು ಹೇಳಿದ್ದಾರೆ. ಸ್ವಯಂ ಚೈವ ಭವಿಷ್ಯಮಿ, ನೀನು ಕೂಡ ಹೇಳಿದ್ದೀಯಾ. ಅಸಿತ ದೇವಲ ವ್ಯಾಸರ ಜೊತೆ ನಾವು ಇನ್ನೊಂದಷ್ಟು ಜನರನ್ನು ಸೇರಿಸ್ಬೇಕು. ಯಾರನ್ನೆಲ್ಲ? ಶ್ರೀಪದ್ ಮಧ್ವಾಚಾರ್ಯರು, ಶ್ರೀಪದ್ ರಾಮಾನುಜಾಚಾರ್ಯರು, ಶ್ರೀಪದ್ ಶಂಕರಾಚಾರ್ಯರು, ಶ್ರೀಪದ್ ನಿಂಬಾರ್ಕಾಚಾರ್ಯರು, ಕನಕದಾಸರು, ಪುರಂದರ ದಾಸರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಎಷ್ಟು ಜನ ಸ್ಪಷ್ಟಪಡಿಸಿದ್ದಾರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನೋದನ್ನು. ಸ್ವತಃ ಭಗವಂತನೇ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಅಲ್ವಾ. ಭಕ್ತಿ ಅಂದರೆ ಕೃಷ್ಣ ಭಕ್ತಿಯೇ, ಬೇರೆ ಯಾವ ಭಕ್ತಿ ಅಲ್ಲ. ಅದಂತೂ 100% ಅದರ ಬಗ್ಗೆ ಯಾವ ಸಂದೇಹ ಇಲ್ಲ. ಸೊ ಈಗ ಆ ಕೃಷ್ಣನ ಪ್ರೀತಿ ನಮ್ಮ ಮೇಲೆ ಯಾವ ಥರ ಅನ್ನೋದನ್ನು ಧ್ರುವನ ತಾಯಿ ಧ್ರುವನಿಗೆ ಹೇಳ್ತಾಳೆ, ನಾನು ನಿನಗೆ ಒಂದು ತಾಯಿಯ ಪ್ರೀತಿಯನ್ನು ತೋರಿಸ್ಬೋದು, ಆದರೂ ನಾನು ಕೂಡ ಲಿಮಿಟೆಡ್, ಅದರಲ್ಲಿ ಕೂಡ ನಾನು ಲಿಮಿಟೆಡ್ ನಿನಗೆ ಪ್ರೀತಿಯನ್ನು ತೋರಿಸೋದ್ರಲ್ಲಿ. ಆದರೆ ಕೃಷ್ಣ ನನ್ನ ಥರದ ಲಕ್ಷಾಂತರ ತಾಯಿಯ ಪ್ರೀತಿಯನ್ನು ನಿನಗೆ ಕೊಡಬಲ್ಲ ಅವನು ಅಂತ. ನೋಡಿ ಹೇಗೆ ನಿಜವಾದ ತಾಯಿಯ ಅಂದರೆ ಮಾತೆ ಅವಳು ಹೇಗೆ ತನ್ನ ಮಗುವನ್ನು ಭಗವಂತನಡಿಗೆ ಹೇಗೆ ಕನೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅಲ್ವಾ. ಅವನು ನಿನಗೆ ಆ ನಿಜವಾದ ಪ್ರೀತಿಯನ್ನು ಅವನು ತೋರಿಸಬಲ್ಲ ಅಂತ. ತಾಯಿಯ ಪ್ರೀತಿಯಲ್ಲಿ ಕೂಡ ಕೃಷ್ಣನ ಪ್ರೀತಿಯನ್ನು ನಾವು ಕಾಣಬಹುದು. ಯಾಕೆಂದರೆ ಈಗ ಹೇಗೆ ಮಗುವನ್ನು ಹೊತ್ತು ಹೆರ್ತಾಳೆ ತಾಯಿ, ಹೆತ್ತ ನಂತರ ತಾಯಿ ಏನು ಸ್ಪೆಷಲಾಗಿ ಏನು ಮಾಡಲ್ಲ, ತಾಯಿಯ ಎದೆಯಲ್ಲಿ ಹಾಲು ಬರೋದಕ್ಕೆ. ಯಾರು ಕೊಟ್ಟರು ಆ ಎದೆಯಲ್ಲಿ ಹಾಲು ಬರುವಂಥ ಇದನ್ನು ಯಾರು ಅರೇಂಜ್ ಮಾಡಿದ್ದು? ಅದು ಕೃಷ್ಣನ ಅರೇಂಜ್ಮೆಂಟ್. ಅಲ್ಲಿ ತಾಯಿಯ ಪ್ರೀತಿಯೂ ಇದೆ, ಕೃಷ್ಣನ ಪ್ರೀತಿ ಕೂಡ ಇದೆ. ಇದು ಭಗವಂತ ಈ ಜೀವಿಗಳಿಗೋಸ್ಕರ ಮಾಡ್ತಾ ಇರುವಂಥ ಅರೇಂಜ್ಮೆಂಟ್. ಇದು ಜನರಿಗೆ ಗೊತ್ತಾಗಲ್ಲ ಭಗವಂತನ ಪ್ರೀತಿ ಏನು ಅನ್ನುವಂಥದ್ದು. ಭಗವಂತ ಆಲ್ರೆಡಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಾವು ಭಕ್ತಿ ಮಾಡ್ತಾ ಇದ್ದೀವಿ ಅಂತ ಪ್ರೀತಿಸೋದಂತಲ್ಲ, ಪ್ರೀತಿಸ್ತಾ ಇದ್ದಾರೆ. ಭಕ್ತಿ ಮಾಡಿದಾಗ ನಮಗದು ರಿಯಲೈಸ್ ಆಗುತ್ತೆ, ಭಗವಂತನ ಪ್ರೀತಿಯ ರಿಯಲೈಸ್ ಆಗುತ್ತೆ, ಭಗವಂತನ ಸ್ಪಂದನೆ ನಮಗೆ ಅರ್ಥ ಆಗುತ್ತೆ ಏನು ಅನ್ನುವಂಥದ್ದು. ಹೇಗೆ ಈಗ ಪುಟ್ಟ ಮಗು ಒಂದು 2 months ಅದು 2 ತಿಂಗಳು 3 ತಿಂಗಳ ಮಗು ಮಲಗಿದಾಗ ಆ ಮಗುವಿಗೆ ಹಸಿವಾದಾಗ ಹಾಲು ಬರುತ್ತೆ ಎಲ್ಲಿಂದಲೋ, ಆಮೇಲೆ ಚಳಿ ಆದಾಗ ಯಾರೋ ಬ್ಲ್ಯಾಂಕೆಟ್ ತಂದು ಹೊದಿಸ್ತಾರೆ, ಎಲ್ಲ ತನ್ನಿಂದ ತಾನೇ ಅರೇಂಜ್ಮೆಂಟ್ ಆಗ್ತದೆ. ಮಗು ಗೊತ್ತಿಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ, ಆಗ್ತಾ ಇದೆ ಅರೇಂಜ್ಮೆಂಟ್. ಆದರೆ ಮಗು ಬೆಳೀತಾ ಗೊತ್ತಾಗುತ್ತೆ, ಓ ಇದು ಮಾಡ್ತಾ ಇದೆ ನನ್ನ ತಾಯಿ ಅಂತ ಅಲ್ವಾ. ಸೊ ಮಗು ಆಗ ರೆಸಿಪ್ರಿಕೇಟ್ ಮಾಡುತ್ತೆ ತಾಯಿಯ ಪ್ರೀತಿಗೆ, ತಾಯಿ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಬೆಳೆದಾಗ. ಹಾಗೆ ನಾವು ಭಕ್ತಿಯಲ್ಲಿ ಬೆಳೀತಾ ನಮಗೆ ಗೊತ್ತಾಗುತ್ತೆ ಕೃಷ್ಣನ ಪ್ರೀತಿ ಏನು ಅನ್ನುವಂಥದ್ದು. ಆದ್ದರಿಂದ ಸೊ ಭಕ್ತಿ ಅಂದರೆ ಪ್ರೀತಿ ಅನ್ನುವಂಥದ್ದು. ಸೊ ಆದ್ದರಿಂದ ನಾವು ಹೇಗೆ ಈ ಪ್ರೀತಿಯನ್ನು ಯಾವ ಥರ ಇದನ್ನು ನಾವು ಇದು ಮಾಡಬೇಕು? ಸೊ ಭಗವಂತ ಅಂದರೆ ಪ್ರೀತಿಯಿಂದ ನನಗೆ ಶರಣಾಗು ಅನ್ನೋದನ್ನು ಹೇಳ್ತಾರೆ. ಯಾಕಂದರೆ ಶರಣಾಗತಿ ಅಂದ ತಕ್ಷಣ ಜನರಿಗೆ ಸಾಮಾನ್ಯವಾಗಿ ಸ್ವಲ್ಪ ಹೆದರಿಕೆ ಆಗುತ್ತೆ. ಶರಣಾಗತಿ ಅಂದರೆ ಜನರ ಮನಸ್ಸಿನಲ್ಲಿ ಮಾರ್ಷಲ್ ಸರೆಂಡರ್ ಮಾತ್ರನೇ, ಸರೆಂಡರೆನ್ಸ್ ಅಂತ ಏನಿರುತ್ತೋ ಅದು ಮಾತ್ರ ತಲೆಯಲ್ಲಿರುತ್ತೆ. ನೋಡಿ ಭಗವದ್ಗೀತೆಯಲ್ಲಿ ಭಗವದ್ಗೀತೆ ನಮಗೆ 3 ಥರದ ಶರಣಾಗತಿಯನ್ನು ತಿಳಿಸುತ್ತೆ. ಮೊದಲ ಶರಣಾಗತಿ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ, ಕಾರ್ಪಣ್ಯ ದೋಷೋಪಹತೋ ಸ್ವಭಾವಃ ಪ್ರಚ್ಚಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಶ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾದಿ ಮಾಂ ತ್ವಾಂ ಪ್ರಪನ್ನಂ. ನಾನೀಗ ನಿನಗೆ ಶರಣಾಗತನಾದ ಆತ್ಮ, ಅರ್ಜುನ ಹೇಳ್ತಾನೆ. ಯಾತಕ್ಕೋಸ್ಕರ? ಅದು ಜ್ಞಾನಕ್ಕೋಸ್ಕರ. ಆ ಶರಣಾಗತಿ ಎಂಜಾಯ್ಮೆಂಟ್ ಅಲ್ಲ, ಎನ್ಲೈಟನ್ಮೆಂಟ್. ಅದರ ನಂತರದ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ,
ನೈ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಂ ಇಂದ್ರಿಯಾಣಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ಸತ್ರೆ ಸ್ವರ್ಗಕ್ಕೆ ಹೋಗ್ತೀನಿ ನಾನು, ಗೆದ್ದರೆ ನನಗೆ ರಾಜ್ಯ ಸಿಗುತ್ತೆ. ಎಂಜಾಯ್ಮೆಂಟಿಗೇನು ಕೊರತೆ ಇಲ್ಲ. ಆದರೆ ಎಂಜಾಯ್ಮೆಂಟ್ ಅಲ್ಲ ನನ್ನ ದುಃಖವನ್ನು, ಈ ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ದುಃಖವನ್ನು ಹೋಗಲಾಡಿಸಲು ಮಾರ್ಗವೇ ಕಾಣ್ತಾ ಇಲ್ಲ. ಎಂಜಾಯ್ಮೆಂಟಿಂದ ದುಃಖವನ್ನು ಹೋಗಲಾಡಿಸೋದಕ್ಕಾಗಲ್ಲ. ಬದಲಿಗೆ ಅಂದರೆ ಎಂಜಾಯ್ಮೆಂಟ್ ಅಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲ, ಬದಲಿಗೆ ನೀನು ಕೊಡ್ತಾ ಇರುವ ಎನ್ಲೈಟನ್ಮೆಂಟ್, ನೀನು ಕೊಡ್ತಾ ಇರುವಂಥ ಜ್ಞಾನದಿಂದ ನನ್ನ ಅಜ್ಞಾನದ ಕತ್ತಲು ಖಂಡಿತ ಅದು ದೂರವಾಗುತ್ತೆ. ಯಾವುದು ಶ್ರೇಯಸ್ಕರ ಅನ್ನೋದನ್ನು ನೀನು ನನಗೆ ತಿಳಿಸ್ತೀಯ. ಇದು ಮೊದಲ ಶರಣಾಗತಿ. ಎರಡನೇ ಶರಣಾಗತಿ ಭಗವಂತ ಹೇಳ್ತಾರೆ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ, ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಂ ಏವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನ ಈ ಮಾಯಾಶಕ್ತಿಯನ್ನು ಅಂದರೆ ಕೂಡಿರುವಂಥ ಈ ಭೌತಿಕ ಜಗತ್ತನ್ನು ದಾಟುವುದು ಬಹಳ ಕಷ್ಟ. ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯನೇ ಇಲ್ಲ. ಆದರೆ ಯಾರು ನನಗೆ ಶರಣಾಗತರಾಗುತ್ತಾರೋ ಸುಲಭವಾಗಿ ದಾಟಿ ಹೋಗಬಲ್ಲರು. ಯಾಕೆಂದರೆ ಮಾಯೆ ಯಾರ ಅಂಡರಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾಳೆ? ನನ್ನ ಅಂಡರಲ್ಲಿ ಅಲ್ವಾ? ಸೊ ಆದ್ದರಿಂದ ನನಗೆ ಶರಣಾಗತರಾಗದ ಹೊರತು ಅದು ಸಾಧ್ಯವಿಲ್ಲ ಅಂತ. ಇದು ಎರಡನೇ ಶರಣಾಗತಿ ರಕ್ಷಣೆಗೆ. ಮೊದಲ ಶರಣಾಗತಿ ಜ್ಞಾನಕ್ಕೆ, ಎರಡನೇ ಶರಣಾಗತಿ ರಕ್ಷಣೆಗೆ. ಇನ್ನು ಕೊನೆಯದಾಗಿ ಭಗವಂತ ಹೇಳ್ತಾರೆ, ಕೊನೆಯ ಶರಣಾಗತಿ ಅದು ಪ್ರೀತಿ ಮತ್ತು ಭಕ್ತಿಯಿಂದ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ಎಲ್ಲ ಇದನ್ನು ಪರಿತ್ಯಜಿಸು, ಎಲ್ಲ ಧರ್ಮಗಳನ್ನು. ಇದು ಬಹಳಷ್ಟು ಗೊಂದಲ ಇದೆ ಧರ್ಮದ ಬಗ್ಗೆ. ಅಲ್ಲಿ ಧರ್ಮ ಅಂದರೆ ಧರ್ಮದ ಬಗ್ಗೆ ಕೂಡ ಬೇರೆ ಬೇರೆ ಥರ, ಈಗ 3 ಥರದ ಧರ್ಮದ ಬಗ್ಗೆ ಕೂಡ ಭಗವಂತ ಹೇಳ್ತಾರೆ. ಅಲ್ಲಿ 3 ಥರದ ಧರ್ಮ ಇಲ್ಲಿ ಭಗವದ್ಗೀತೆ ನಮಗೆ ತಿಳಿಸುತ್ತೆ. ಹಲವಾರು ಅರ್ಥ ಇದೆ ಧರ್ಮಕ್ಕೆ. ಮುಖ್ಯವಾಗಿ ಮೊದಲನೇ ಧರ್ಮ ಪ್ರಚ್ಚಾಮಿತ್ವಂ ಧರ್ಮ ಸಮೂಢ ಚೇತಃ. ಅರ್ಜುನ ಹೇಳ್ತಾನೆ, ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೀನಿ. ಅಲ್ಲಿ ಇಂಡಿವಿಜುವಲ್ ಧರ್ಮ ಏನು, ಕ್ಷತ್ರಿಯ ಧರ್ಮ ಏನು, ವರ್ಣಾಶ್ರಮ ಧರ್ಮ, ಆ ಧರ್ಮದ ಬಗ್ಗೆ ಅಲ್ಲಿ ಹೇಳ್ತಾ ಇರುವಂಥದ್ದು. ಸ್ವಧರ್ಮದಲ್ಲಿ 2 ವಿಧ, ಒಂದು ದೇಹಕ್ಕೆ ಸಂಬಂಧಿಸಿದ ಕರ್ತವ್ಯ, ಇನ್ನೊಂದು ಆತ್ಮಕ್ಕೆ ಸಂಬಂಧಿಸಿದ ಕರ್ತವ್ಯ. ಅಲ್ಲಿ ಅರ್ಜುನ ಕೇಳ್ತಾ ಇರುವಂಥದ್ದು ತನ್ನ ಕರ್ತವ್ಯ ಏನು ಅನ್ನುವಂಥದ್ದು ಅಲ್ವಾ. ಪ್ರಚ್ಚಾಮಿತ್ವಾಂ ಧರ್ಮ ಸಮೂಢ ಚೇತಾಹ, ನನ್ನ ಕರ್ತವ್ಯದ ಬಗ್ಗೆ ನಾನು ಗೊಂದಲದಲ್ಲಿದ್ದೇನೆ ಅಂತ. ಇನ್ನು ಭಗವಂತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅಂತ ಅಲ್ಲಿ ಹೇಳ್ತಾ ಇರೋದು ಭಗವಂತ. ಅದು ಕಲೆಕ್ಟಿವ್ ಧರ್ಮದ ಬಗ್ಗೆ. ಈ ಸೊಸೈಟಿ, ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾದಾಗ, ಧರ್ಮಸ್ಯ ಗ್ಲಾನಿ ಆದಾಗ, ಕಲೆಕ್ಟಿವ್ ಧರ್ಮ, ಸಮಾಜದ ಧರ್ಮ, ಜನರ ಧರ್ಮ ಏನು ಅದನ್ನು ಸ್ಥಾಪಿಸೋದಕ್ಕೋಸ್ಕರ ನಾನು ಬರ್ತೀನಿ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಅಂದರೆ ಒಟ್ಟಿನಲ್ಲಿ ಧರ್ಮದ ಸ್ಥಾಪನೆ ಅದು. ಕೊನೆಯದಾಗಿ ಅಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು ಯಾವುದು? ಸರ್ವ ಧರ್ಮಾನ್ ಪರಿತ್ಯಜ್ಯ, ಅದು ಆತ್ಮದ ಧರ್ಮ. ಆತ್ಮದ ಧರ್ಮ ಏನು? ಆತ್ಮದ ಧರ್ಮ ಸಕ್ಕರೆಯ ಗುಣ, ಸಿಹಿಯಾಗಿರೋದು ನೀರಿನ ಗುಣ, ಹರಿಯುವಂಥದ್ದು ಉಪ್ಪಿನ ಗುಣ, ಉಪ್ಪಾಗಿರುವಂಥದ್ದು. ಆತ್ಮದ ಧರ್ಮ ಏನದು? ಭಗವಂತನ ಜೊತೆ ನಿತ್ಯ ನಿರಂತರ ಸಂಪರ್ಕದಲ್ಲಿ ಇರುವಂಥದ್ದು. ಸೊ ನಿಜವಾದ ಧರ್ಮ ಭಾಗವತ ಏನು ಹೇಳುತ್ತೆ? ಸವೈ ಪುಂಸೋ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೇತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಆತ್ಮಕ್ಕೆ ಯಾವಾಗ ಸುಪ್ರಸೀದತಿ, ಯಾವಾಗ ಪ್ರಸನ್ನತೆ, ಸಂತೋಷ ಸಿಗುತ್ತೆ? ಅವನ ಸವೈ ಪುಂಸೋ ಪರೋ ಧರ್ಮ ಯಥೋ ಭಕ್ತಿರ್ ಅಧೋಕ್ಷಜೆ, ಆ ಅಧೋಕ್ಷಜನ ಭಕ್ತಿಯನ್ನು ಮಾಡಿದಾಗ ಅಲ್ವಾ ಸಂತೃಪ್ತಿ, ಸಂತೋಷ ಅನ್ನುವಂಥದ್ದು ಸಿಗುತ್ತೆ. ಸೊ ಆದ್ದರಿಂದ ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನುವಂಥದ್ದು. ಸೊ ಒಂದು ಕಡೆ ಒಂದು ಬಾರಿ ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದಾಗ, ಪಾಠ ಅಂದರೆ ಈ ಭಗವದ್ಗೀತೆ ಶ್ಲೋಕವನ್ನು ಹೇಳಿಸ್ತಾ ಇದ್ರು. ಅಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಇರೋದನ್ನು ಅವರು ತಿದ್ದುಬಿಟ್ಟು ಸರ್ವ ಅಧರ್ಮಾನ್ ಪರಿತ್ಯಜ್ಯ ಅಂತ ಮಾಡಿಬಿಟ್ಟಿದ್ರು. ಯಾಕೆಂದರೆ ಕೃಷ್ಣ ಬಂದಿದ್ದೇ ಧರ್ಮ ಸ್ಥಾಪನೆಗೋಸ್ಕರ. ಅವರು ಧರ್ಮವನ್ನು ತ್ಯಾಗ ಮಾಡಿ ತ್ಯಜಿಸು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲೋ ಮಿಸ್ಟೇಕ್ ಆಗಿದೆ ಅಲ್ಲಿ. ಅಧರ್ಮ ಸರ್ವ ಅಧರ್ಮಾನ್ ಪರಿತ್ಯಜ್ಯ ಆಗಿರಬೇಕು ಅಂತ. ನೋಡಿ, ಜನರು ತಮ್ಮದೇ ಆದಂಥ ರೀತಿಯಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಭಗವದ್ಗೀತೆಯನ್ನು ಅಂತ ಅಲ್ವಾ. ಅಧರ್ಮಾನ್ ಪರಿತ್ಯಜ್ಯ ಅಂತ ಅಲ್ಲಿ ಹೇಳ್ತಾ ಇದೆ. ಅದು ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂದರೆ ಹಲವಾರು ಧರ್ಮದ ಬಗ್ಗೆ ಗೊಂದಲ ಇದಲ್ಲ. ನಿನ್ನ ನಿಜವಾದ ಧರ್ಮ ನನಗೆ ಶರಣಾಗತರಾಗುವಂಥದ್ದು. ಇನ್ನು ಈಗ ಶರಣಾಗತಿ ಅಂದ ತಕ್ಷಣ ಜನರು ಹೆದರ್ತಾರೆ. ಯಾಕೆಂದರೆ ಜನರಿಗೆ ಶರಣಾಗತಿ ಅಂದರೆ ಯುದ್ಧದಲ್ಲಿ ಸೋತು ಶರಣಾಗತರಾಗೋದು ಮಾತ್ರ ಗೊತ್ತಿದೆ ಅಲ್ವಾ. ಹೇಗೆ ಈಗ ಯುದ್ಧದಲ್ಲಿ ಸೋತು ಶರಣಾಗತರಾಗೋದ್ರಲ್ಲಿ ಅಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಎರಡು ಕೂಡ ಕೆಟ್ಟದೆ. ಕಾರಣ ಸೋತಿರೋದ್ರಿಂದ ಶರಣಾಗಬೇಕು,
ಅದರ ಪರಿಣಾಮ ಏನಾಗುತ್ತೆ? ಶರಣಾಗತರಾದರೆ ಅವನು ಗುಲಾಮನಾಗಿ ನಡೆಸ್ಕೊಳ್ಬೋದು ಅಥವಾ ಶಿರಚ್ಛೇದ ಮಾಡ್ಬೋದು ಶತ್ರು. ಬಟ್ ಶರಣಾಗಲೇಬೇಕಾಗಿದೆ, ದುಃಖದಿಂದ ಶರಣಾಗತರಾಗಬೇಕು. ಅದಕ್ಕೋಸ್ಕರ ಶರಣಾಗತಿ ಅಂದ ತಕ್ಷಣ ಜನರು ಹೆದರ್ತಾರೆ, ಯಾಕಂದರೆ ಯುದ್ಧದಲ್ಲಿ ಸೋತು ಶರಣಾಗತರಾಗೋದ್ರ ಬಗ್ಗೆ ಜನರಿಗೆ ಅದು ಮಾರ್ಷಲ್ ಸರೆಂಡರ್ಸ್ ಅಂತ ಹೇಳುವಂಥದ್ದು. ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು ಆ ಥರದ ಶರಣಾಗತಿ ಅಲ್ಲ. ನೀನು ಭಕ್ತಿಯಿಂದ ಶರಣಾಗತರಾದರೆ ಏನು ಕಾರಣ? ಏನು? ಭಕ್ತಿ, ಪರಿಣಾಮ ಪ್ರೀತಿ. ಎರಡು ಕೂಡ ಒಳ್ಳೆಯದೇ. ಅಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಎರಡು ಕೂಡ ಒಳ್ಳೆಯದೇ, ಪರಿಣಾಮ ಮತ್ತು ಕಾರಣ ಎರಡು ಕೂಡ ಒಳ್ಳೆಯದೇ. ಸೊ ಭಗವಂತನ ಪ್ರೀತಿ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಆದರೆ ಇಲ್ಲಿ ಶರಣಾಗತರಾದರೆ ಈ ಬಾಸ್ ಸಾಮಾನ್ಯ ಭೌತಿಕ ಜಗತ್ತಿನ ಬಾಸ್ ಥರ ಅಲ್ಲ. ತನ್ನ ದಾಸನನ್ನು ಅವನು ದಾಸನ ಥರ ನಡೆಸ್ಕೊಳ್ಳಲ್ಲ, ಬಾಸನ್ನು ಕೂಡ ಅವರು ದಾಸನನ್ನು ಕೂಡ ಬಾಸ್ ಥರ ನಡೆಸ್ಕೊಳ್ತಾರೆ ಅವರು. ಆ ಥರದ ಬಾಸ್ ಇವರು ಅಲ್ವಾ? ಆದ್ದರಿಂದ ಹೆದರಬೇಕಾಗಿಲ್ಲ ಈ ಬಾಸ್ಗೆ ಶರಣಾಗತರಾಗಬೇಕಂತಿದ್ರೆ. ಭೌತಿಕ ಜಗತ್ತಿನ ಬಾಸ್ ಥರ ಅಲ್ಲ ಇವರು. ಅವರು ಕೂಡ ತನ್ನ ಭಕ್ತರ ಸೇವೆಯನ್ನು ಮಾಡೋದಕ್ಕೆ ಅವರು ಮುಂದಾಗುತ್ತಾರೆ. ಯಾವ್ಯಾವ ಥರ ಸೇವೆಯನ್ನು ಮಾಡಿದರು ಪಾಂಡವರದು? ಯಾತಕ್ಕೋಸ್ಕರ ಮಾಡಿದರು ಭಗವಂತ? ಸಾರಥ್ಯ ಪಾರ್ಷದ ಸೇವನ ಸಖ್ಯ ದೌತ್ಯ, ಸಾರಥಿಯಾಗಿ, ರಾತ್ರಿ ಕಾವಲುಗಾರನಾಗಿ, ದೂತನಾಗಿ, ರಾಜಸೂಯ ಯಾಗದಲ್ಲಿ ಪಾದವನ್ನು ತೊಳೆಯೋರಾಗಿ ಅಲ್ವಾ? ರಾಜಸೂಯ ಯಾಗದಲ್ಲಿ ರಾಜೇಶ್ವರ, ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿ ಎಂಜಾಲು ಮೊದಲಾದ ರಾಜೀವಾಕ್ಷನು ಎತ್ತಿ ದಾಯಾಸದಿಂದಲೋ ಕಟಿಯಲ್ಲಿ ಕರವಿತ್ತನು ಪಂಡರೀರಾಯ. ರಾಜಸೂಯ ಯಾಗದಲ್ಲಿ ಜನರು ಎಲ್ಲ ಬಂದು ತಿಂದು ಉಂಡು ಬಿಸಾಡಿದ ಎಂಜಲನ್ನು ತೆಗೆದ್ರಂತೆ ಕೃಷ್ಣ. ಯಾರಿಗೋಸ್ಕರ? ಭಕ್ತರಿಗೋಸ್ಕರ ಅಲ್ವಾ? ಏನೆಲ್ಲ ಸೇವೆಯನ್ನು ಇವರು ಮಾಡ್ತಾರೆ! ಎಂಥ ಪ್ರೀತಿ! ಭಗವಂತನಿಗೆ ತಾನು ಪ್ರಭು ಆಗೋದಕ್ಕಿಂತ ತನ್ನ ಭಕ್ತರ ಅಪ್ಪಣೆಯನ್ನು ಪಾಲಿಸೋದಕ್ಕೆ ಅವರಿಗೆ ಇಷ್ಟ ಆಗುತ್ತಂತೆ. ಸೊ ಅಂಥ ಭಗವಂತನ ಗುಣದ ಬಗ್ಗೆ ತಿಳಿದವರು ಯಾರು ತಾನೇ ಅವನನ್ನು ಪ್ರೀತಿಸಲ್ಲ? ಜನರಿಗೆ ಗೊತ್ತಿಲ್ಲ ಕೃಷ್ಣ ಯಾರು ಏನು ಅಂತ. ತಿಳಿದ್ರೆ ಖಂಡಿತ ಪ್ರೀತಿಸ್ತಾರೆ. ಕೃಷ್ಣನ ಮಹಿಮೆಯನ್ನು ಮೊದಲು ತಿಳಿದು ಅಷ್ಟು ಶ್ರೇಷ್ಠನಾದ ಭಗವಂತ ತನ್ನ ಮಹಿಮೆಯನ್ನು ಕನ್ಸೀಲ್ ಮಾಡಿ ಅದನ್ನು ಅಡಗಿಸಿಟ್ಟು ಇಲ್ಲಿ ಬಂದು ಲೀಲೆಯನ್ನು ಮಾಡ್ತಾರೆ. ಏನೂ ಗೊತ್ತಿಲ್ಲದಿರೋರ ಥರ ಸಾಮಾನ್ಯನಾಗಿ. ಎಷ್ಟು ಗ್ರೇಟೋ ಅಷ್ಟು ಸ್ವೀಟ್ ಆಗಿದಾನಲ್ಲ ಇವನು. ಅದಕ್ಕೋಸ್ಕರ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹ ಪುನರ್ಜನ್ಮ ನೈತಿ ಮಾಮೀತಿ ಸೊ ಅರ್ಜುನ. ಏವಂ ಯೋ ವೇತ್ತಿ ತತ್ವತಃ. ತತ್ವಗಳ ಪ್ರಕಾರ ಒಬ್ಬನು ತಿಳಿದುಕೊಂಡ್ರೆ ನನ್ನ ನಿತ್ಯ ನಿವಾಸಕ್ಕೆ ಬರ್ತಾನೆ. ಏನದು ತತ್ವ? ಜನ್ಮ ಕರ್ಮ ನಂದು ದಿವ್ಯ ಅದು. ಹಾಗೂ ಅಲ್ಲಿ ತತ್ವ ಅಂದರೆ ಭಗವಂತನ ಪ್ರೀತಿ ಏನು ಅನ್ನುವಂಥದ್ದು. ಅಷ್ಟು ಶ್ರೇಷ್ಠನಾದರೂ ಭಗವಂತ ಎಷ್ಟು ಪ್ರೀತಿಯಿಂದ ನಡೆಸಿಕೊಳ್ತಾನಲ್ಲ ಅಲ್ವಾ? ಭಗವಂತನ ಗ್ರೇಟ್ನೆಸ್ ಬಗ್ಗೆ ತಿಳಿದಾಗ ನಮ್ಮಲ್ಲಿ ಆ ಸಬ್ಮಿಷನ್ ಅನ್ನುವಂಥ ಭಾವ ಉಂಟಾಗುತ್ತೆ. ತಿಳಿದುಕೊಳ್ಬೇಕು ನಾವು ಅವನ ಗ್ರೇಟ್ನೆಸ್ ಬಗ್ಗೆ. ಅದಕ್ಕೋಸ್ಕರ ಶ್ರೀಮದ್ ಭಾಗವತಂ ನಮಗೆ ಮೊದಲಿಗೆ ಅವನ ಗ್ರೇಟ್ನೆಸ್ಸನ್ನು ಹೇಳಿ ಅದಾದಮೇಲೆ ಅವನ ಸ್ವೀಟ್ನೆಸ್ಸನ್ನು ಹೇಳುತ್ತೆ 10ನೇ ಅಧ್ಯಾಯದಲ್ಲಿ. ಇನ್ ಬಿಟ್ವೀನ್ ಬರುತ್ತೆ ಅಲ್ಲಲ್ಲಿ ಭಗವಂತನ ಸ್ವೀಟ್ನೆಸ್, ಬಟ್ ಅಲ್ಟಿಮೇಟ್ಲಿ 10th ಕ್ಯಾಂಟೋದಲ್ಲಿ ಬರುತ್ತೆ ವೃಂದಾವನ ಲೀಲೆಯಲ್ಲಿ ಅಲ್ವಾ? ಮೊದಲು ಅವನ ಗ್ರೇಟ್ನೆಸ್, ಅವನ ಸೃಷ್ಟಿ ಲೀಲೆಯನ್ನು ತಿಳ್ಕೊಳ್ಬೇಕು. ಎಷ್ಟು ಗ್ರೇಟ್ ಅವನು! ತನ್ನಿಂದ ದೂರವಾದಂಥ ಜೀವಿಗಳಿಗೋಸ್ಕರ ಎಷ್ಟು ಸುಂದರವಾದ ಭೌತಿಕ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಅಂದರೆ ತನ್ನಿಂದ ದೂರ, ತಾನು ಬೇಡ ಅಂತ ಮರೆತು ಬಿಡುವಂಥ ಜೀವಿಗಳಿಗೋಸ್ಕರ ಕೂಡ ಇದನ್ನು ರಚಿಸಿದ್ದಾನಲ್ಲ. ಎಷ್ಟು ಶ್ರೇಷ್ಠ! ಅದು ಕೂಡ ಹೇಗೆ ರಚಿಸಿದ್ದಾನ ಅವನು? ಅನೇಕ ಕೋಟಿ ಬ್ರಹ್ಮಾಂಡ ಯಸ್ಯೈಕ ನಿಶ್ವಸಿತ ಕಾಲಂ ಅಥಾವಲಂಬಿ ಅಲ್ವಾ? ಎಷ್ಟು ತನ್ನ ಉಸಿರಾಟದಿಂದ ಅನೇಕ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವಂಥದ್ದು ಅವನ ಗ್ರೇಟ್ನೆಸ್ ಒಂದು ಉದಾಹರಣೆ. ಅದು ಅಂಥ ಗ್ರೇಟ್ ಆಗಿರುವಂಥ ಭಗವಂತ ತಾನೇ ಸೃಷ್ಟಿಸಿದ ಈ ಭೌತಿಕ ಜಗತ್ತಿನಲ್ಲಿ ಬಂದು ಒಂದು ಇದರಲ್ಲಿ ಹೇಗೆ ತಾನೇನು ಅಲ್ಲ ಅಂತ ಲೀಲೆ ಮಾಡ್ತಾನಲ್ಲ, ಅದು ಅವನ ಸ್ವೀಟ್ನೆಸ್ಸನ್ನು ಕೇಳಿದಾಗ ನಮ್ಮಲ್ಲಿ ಎಫೆಕ್ಷನ್ ಅನ್ನುವಂಥದ್ದು ಉಂಟಾಗುತ್ತೆ. ಸಬ್ಮಿಷನ್ ಗ್ರೇಟ್ನೆಸ್ಸನ್ನು ಕೇಳಿದಾಗ, ಸ್ವೀಟ್ನೆಸ್ಸನ್ನು ಕೇಳಿದಾಗ ಎಫೆಕ್ಷನ್. ಸಬ್ಮಿಷನ್ ಆ್ಯಂಡ್ ಎಫೆಕ್ಷನ್ ಜೊತೆಯಲ್ಲಿ ಇದ್ದಾಗಲೇ ಅದು ಡಿವೋಷನ್ ಅಂತ ಆಗುತ್ತೆ. ಆದ್ದರಿಂದ ಸೊ ಭಕ್ತಿ ಅಂದ್ರೇ ಪ್ರೀತಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹೇಗೆ ಸಾಮಾನ್ಯವಾಗಿ ಜನರಿಗೆ ನಮಗಿಂತ ಸುಪೀರಿಯರ್ ಆಗಿರೋರನ್ನು ಆರಾಧಿಸಬೇಕು ಅನ್ನುವಂಥ ಇಚ್ಛೆ ಎಲ್ರಿಗೂ ಇದ್ದೇ ಇರುತ್ತೆ. ಅಂದರೆ ಅವರನ್ನು ಆರಾಧನಾ ಭಾವದಿಂದ ನೋಡಬೇಕಂತ. ಹೇಗೆ ನಾವು ನೋಡ್ತೀವಿ ಈಗ ಸ್ಪೋರ್ಟ್ಸ್ ಸ್ಟಾರ್ಗಳನ್ನ ದೇವ್ರ ಥರ ನೋಡೋದು, ಬಾಲಿವುಡ್ ಸ್ಟಾರ್ ಯಾರಿರ್ತಾರೋ ಅವ್ರನ್ನ ದೇವ್ರ ಥರ ನೋಡೋದು ಅಲ್ವಾ? ಸಾಮಾನ್ಯವಾಗಿ ಆ ಟೆಂಡೆನ್ಸಿ ಇದೆ ಜನರಲ್ಲಿ, ನಮಗಿಂತ ಮೇಲಿನವ್ರನ್ನ ಸುಪೀರಿಯರ್ ಆಗಿರೋನ್ನ ಆರಾಧನಾ ಭಾವದಿಂದ ನೋಡುವಂಥದ್ದು.
ಅದು ಭಗವಂತನಿಗೆ ಅಲ್ಲದಿದೆ, ಅದು ಕೃಷ್ಣನಿಗೆ ಅಲ್ಲದಿದ್ದರೆ ಅದು ಮಿಸ್ಡೈರೆಕ್ಟ್ ಆಗೋಗ್ಬಿಡುತ್ತೆ. ಯಾರ್ಯಾರನೋ ದೇವರಂತ ಏನೇನೋ ಮಾಡ್ತಾರೆ ಜನರು, ನೋಡ್ಕೊಳ್ತಾರೆ ಅಲ್ವಾ. ಸೊ ಅದರಿಂದ ಬಹಳ ಮುಖ್ಯ ಯಾರು ನಾವು ಅಂದರೆ ಕೃಷ್ಣ ಯಾರು, ಏನು ಭಕ್ತಿ ಅಂದರೆ ಏನು ಅಂತ ಅರಿತುಕೊಳ್ಳುವಂಥದ್ದು. ಇನ್ನು ಈ ಭಕ್ತಿಯನ್ನು ಅರಿತುಕೊಳ್ಳೋದಕ್ಕೆ ಇರುವಂಥ ಒಂದು ಮಾರ್ಗ ಏನು, ಅದು ಇರುವಂಥ ಮಾರ್ಗ ಭಕ್ತರ ಸಂಘ. ಭಕ್ತ್ಯಾ ಸಂಜಾತೆಯ ಭಕ್ತ್ಯ. ಭಕ್ತಿ ಭಕ್ತರ ಸಂಘದಿಂದನೇ ಅದು ನಮ್ಮಲ್ಲಿ ಜಾಗೃತವಾಗುವಂಥದ್ದು. ಇದನ್ನು ಸ್ವತಃ ಭಗವಂತನೇ ಹೇಳಿದ್ದಾರೆ ಅಲ್ವಾ. ನಾಹಂ ತಿಷ್ಠಾಮಿ ವೈಕುಂಠೆ ಹೃದಯೇಶುವ ಯತ್ರ ಗಾಯಂತಿ ಮದ್ಭಕ್ತಾ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತಾದಿಗಳು ಜೊತೆಗೂಡಿ ನನ್ನ ಬಗ್ಗೆ ಎಲ್ಲಿ ಮಾತಾಡ್ತಾ ಇರ್ತಾರೋ, ನನ್ನ ಬಗ್ಗೆ ಕೀರ್ತನೆ ಮಾಡ್ತಾರೋ, ಅಲ್ಲಿ 100% ನಾನಿದ್ದೀನಿ. ವೈಕುಂಠದಲ್ಲಿ ನಾಟ್ ಎಕ್ಸೆಸಿಬಲ್, ಅಷ್ಟು ಸುಲಭವಾಗಿ ನಾನು ಸಿಗೋನಲ್ಲ. ಹಾಗೂ ಯೋಗಿಗಳ ಹೃದಯದಲ್ಲಿ ಕೂಡ ಅಷ್ಟು ಸುಲಭವಾಗಿಲ್ಲ. ನಮ್ಮ ಹೃದಯದಲ್ಲಿ ಭಗವಂತ ಇದ್ದರೂ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಭಕ್ತರ ಸಂಘದಲ್ಲಿ ನಮಗೆ ಈ ಭಕ್ತಿಯ ಅರಿವಾಗುತ್ತೆ. ಆದ್ದರಿಂದ ಭಕ್ತಿಯನ್ನು ಹೇಗೆ ಮಾಡಬೇಕು ನಾವು, ಧರ್ಮ ಅಂದರೆ ಏನು, ಭಕ್ತಿ ಅಂದರೆ ಏನು, ಇದನ್ನು ಹೇಗೆ ತಿಳಿದುಕೊಳ್ಬೇಕು. ಧರ್ಮದ ಬಗ್ಗೆ ಕೂಡ ಭಾಳಷ್ಟು ಗೊಂದಲ ಅಲ್ವಾ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ, ಅದು ಬಹಳ ರಹಸ್ಯವಾಗಿರುವಂಥದ್ದು. ಆದ್ದರಿಂದ ಏನು ಮಾಡಬೇಕು, ಮಹಾಜನ ಏನ ಗತಾಸಪಂತಹ, ಮಹಾಜನರು ನಡೆದ ದಾರಿಯಲ್ಲಿ ನಡೆದಾಗ ಅವರು ಆ ದಾರಿಯಲ್ಲಿ ನಡೆದು ಯಶಸ್ಸನ್ನು ಪಡೆದಿದ್ದಾರೆ. ಸೊ ನಾವು ಇನ್ನು ನಮ್ಮದೇ ಆದಂಥ ದಾರಿಯನ್ನು ಹುಡುಕೋದಿಕ್ಕೆ ಆಗಲ್ಲ, ಬೇರೆ ದಾರಿ ಇಲ್ಲ. ಹೈವೇಯಲ್ಲಿ ಎಲ್ಲರೂ ಹೋಗ್ತಾರೆ, ಅದು ಅಲ್ಲಿಗೆ ನಮಗೆ ಕೊಂಡೊಯ್ಯುತ್ತೆ, ನಮಗೆ ಗ್ಯಾರಂಟಿ ಇದೆ. ಈಗ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬರಬೇಕಂತಿದ್ರೆ ರೋಡ್ ಇದೆ, ಹೈವೇ ಇದೆ, ಇಲ್ಲ ನಾನು ನನ್ನದೇ ಆದ ದಾರಿಯನ್ನು ನಾನು ಕಂಡುಕೊಳ್ತೀನಿ, ಶಾರ್ಟ್ಕಟ್ ಮಾಡ್ತೀನಿ ಅಂತ ಎಲ್ಲೆಲ್ಲೋ ಹೋದರೆ ಅವನು ಏನಾಗುತ್ತೆ, ದಾರಿಯೇ ಇಲ್ಲ ಮುಂದಕ್ಕೆ, ಅಲ್ಲಿ ಎಲ್ಲಿ ಹೋಗ್ತಾನೋ ಅವನಿಗೆ ಗೊತ್ತಾಗಲ್ಲ ಅಲ್ವಾ. ಸೊ ನಮ್ಮದೇ ಆದ ದಾರಿಯಲ್ಲಿ ಯಾವ ಗ್ಯಾರಂಟಿ ಇಲ್ಲ. ಆದರೆ ಮಹಾಜನರು ನಡೆದ ದಾರಿ, ಯಾಕೆ ಎಲ್ಲರೂ ಹೈವೇಯಲ್ಲಿ ಹೋಗ್ತಾರೆ, ಯಾಕಂದರೆ ಅಲ್ಲಿ ಎಲ್ಲರೂ ಹೋಗಿ ಡೆಸ್ಟಿನೇಷನ್ ತಲುಪಿದ್ದಾರೆ ಅಲ್ವಾ. ಸೊ ನಮಗೆ ಮಹಾಜನರು ನಡೆದ ದಾರಿಯಲ್ಲಿ ನಾವು ಹೋಗಬೇಕು. ಮಹಾಜನ ಏನಗತಾಸಪಂಥ. ಸೊ ಹಾಗೆ ಆ ಮಹಾಜನರಿಂದ, ಆ ಗುರು ಪರಂಪರೆಯಿಂದ ನಮಗೆ ಆ ಭಕ್ತಿ ಅನ್ನುವಂಥದ್ದು ಏನು, ಗುರು ಪರಂಪರೆಯಿಂದ ಮಾತ್ರ ಅದು ನಮಗೆ ಸಿಗುತ್ತೆ, ಗುರುವಿನ ಕೃಪೆಯಿಂದ ಅಲ್ವಾ. ಬ್ರಹ್ಮಾಂಡ ಭ್ರಮಿತೆ ಕೌನು ಭಾಗ್ಯವಾನ್ ಜೀವ, ಗುರು ಕೃಷ್ಣ ಪ್ರಸಾದೆ ಪಾಯಿ ಭಕ್ತಿಲತಾ ಬೀಜ. ಭಕ್ತಿಲತಾ ಬೀಜ ಅದು ಹೇಗೆ ಸಿಗುವಂಥದ್ದು, ಗುರುವಿನ ಮೂಲಕ, ಗುರು ಪರಂಪರೆಯ ಮೂಲಕ. ನಾವೆಲ್ಲ ಫಾರ್ಚುನೇಟ್ ಆ್ಯಕ್ಚುಲಿ, ನಮಗೆ ನಮ್ಮ ಭಾಗ್ಯದ ಅರಿವಿಲ್ಲ. ಪ್ರಭುಪಾದರು ನಮಗೆ ಕೊಟ್ಟಿರುವಂಥದ್ದು ಅದು ಸಾಮಾನ್ಯವಾದದ್ದಲ್ಲ, ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲಿ ಯಾವ ಅರ್ಹತೆ ಏನೇನು ಇಲ್ಲ, ನಾವು ಆ್ಯಕ್ಚುಲಿ ಬಹಳ ಪತಿತಾತ್ಮರು ಎಲ್ಲ, ಅಂದರೆ ನಮಗೆ ಯಾವ ಒಂದು ಯೋಗ್ಯತೆ ಅರ್ಹತೆ ಏನೂ ಇಲ್ಲ ಅದನ್ನು ಪಡೆಯೋದಕ್ಕೆ. ಬಟ್ ಜಸ್ಟ್ ಮರ್ಸಿ, ಜಸ್ಟ್ ಕರುಣೆ, ಕೃಪೆ, ಪ್ರಭುಪಾದರ ಕೃಪೆ ಅಷ್ಟೇ ಈ ಪತಿತಾತ್ಮರ ಮೇಲೆ. ನೋಡಿ, ಬೇರೆ ಸಂಪ್ರದಾಯದವರು, ಈಗ ಕೆಲವು ಸಂಪ್ರದಾಯದವರು ಇದ್ದಾರೆ, ವೈಷ್ಣವ ಸಂಪ್ರದಾಯನೇ ಕೆಲವೊಂದು ಸಂಪ್ರದಾಯ, ಅವರ ಪ್ರಕಾರ ಅವ್ರೇನು ಹೇಳ್ತಾರಂದರೆ, ಈಗ ಕೃಷ್ಣ ಭಕ್ತಿ ಅನ್ನುವಂಥದ್ದು ಇದು ವೆರಿ ಫಾರ್ಚುನೇಟ್ ಸೋಲಿಗೆ ಮಾತ್ರ ಸಿಗೋದು. ಎಸ್, ಭಗವಂತ ಕೂಡ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಏಷಾಂತು ಅಂತಗತಂ ಪಾಪಂ ಜನಾನಂ ಪುಣ್ಯಕರ್ಮಣಾಂ, ಪುಣ್ಯ ಮಾಡಿದವನಿಗೆ ಸಿಗುತ್ತೆ ಅಂತ ಅಲ್ವಾ. ಅವ್ರೇನು ಹೇಳ್ತಾರಂದರೆ, ಅಂದರೆ ಈಗ ಎಷ್ಟೋ ಜನ್ಮಗಳ ನಂತರ ಒಬ್ಬನು ಫಾರ್ಚುನೇಟ್ ಆಗಿರುವವನು, ಅಂದರೆ ಎಲ್ಲ ಪಾಪಗಳನ್ನು ಕಳೆದ ಮೇಲೆ ಅವನು ಸಾತ್ವಿಕ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಸಾತ್ವಿಕ ಕುಟುಂಬದಲ್ಲಿ ಹುಟ್ಟಿದಾಗ ಅವನಿಗೆ ಅರ್ಥ ಆಗುತ್ತೆ ಕೃಷ್ಣ ಯಾರು ಅಂತ. ಇಲ್ಲದಿದ್ದರೆ ನಾವು ಅವರಿಗೆ ಬೋಧಿಸಿದ್ರೂ ಅವರಿಗೆ ಅರ್ಥ ಆಗಲ್ಲ. ಆದ್ದರಿಂದ ಇದು ಹಲವು ಜನ್ಮಗಳ ಪ್ರೊಸೆಸ್, ಇದು ಕೃಷ್ಣನ ಭಕ್ತಿಯೆಡೆಗೆ ಬರುವಂಥದ್ದು. ಎಸ್, ಖಂಡಿತ ಹೌದು, ಭಗವಂತ ಕೂಡ ಹೇಳ್ತಾರೆ ಬಹುನಾಮ್ ಜನ್ಮನಾಮಂತೆ ಅನ್ನುವಂಥದ್ದನ್ನು, ಇಲ್ಲ ಅಂತಲ್ಲ. ಆದರೆ ಅವ್ರೇನು ಮಾಡ್ತಾರೆ ಅಂದರೆ, ಹೋಗಿ ಜನರಿಗೆ ಹೋಗಿ ಪ್ರೀಚಿಂಗ್, ನಾವು ಅವರ ಬಳಿಗೆ ನಾವು ಹೋಗಿ ಪ್ರೀಚಿಂಗ್ ಮಾಡಲ್ಲ. ನಮ್ಮಲ್ಲಿಗೆ ಯಾರು ಬರ್ತಾರೋ ಅವರಿಗೆ ನಾವು ಪ್ರೀಚಿಂಗ್ ಮಾಡ್ತೀವಿ, ಅಥವಾ ಸತ್ವಗುಣದಲ್ಲಿರೋರಿಗೆ ನಾವು ಪ್ರೀಚಿಂಗ್ ಮಾಡ್ತೀವಿ, ಯಾರಿಗೆ ಅರ್ಥ ಆಗುತ್ತೋ ಅವರಿಗೆ ಮಾತ್ರ ನಾವು ಪ್ರೀಚಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ಪ್ರಭುಪಾದರ ಕರುಣೆ ಎಂಥದಂದರೆ, ಯಾರಿಗೆ ಅರ್ಥ ಆಗುತ್ತೋ ಅವ್ರಿಗೆ ಮಾತ್ರ ಅಲ್ಲ, ಯಾರಿಗೆ ಕೃಷ್ಣ ರಾಮ ಗೊತ್ತಿಲ್ವೋ ಅವರಿಗೆ ಕೂಡ ಹೋಗಿ ಪ್ರೀಚಿಂಗ್ ಮಾಡಿ ಅವರನ್ನು ಕೂಡ ಈ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಬಂದಂದರೆ ಅವರ ಕರುಣೆ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಪ್ರಭುಪಾದದ್ದು ಮರ್ಸಿ ಇದು ಯಾವ ಥರ ಅಂತ. ಈ ಕಲಿಯುಗ ಕಂಡ ಎಲ್ಲ ಆಚಾರ್ಯರುಗಳಲ್ಲಿ ಟಾಪ್ ಮೋಸ್ಟ್ ಆಚಾರ್ಯರು ಪ್ರಭುಪಾದರು. ಬೇರೆ ಯಾವ ಆಚಾರ್ಯರು ಅವ್ರಿಗೆ ಮಾಡೋಕ್ಕೆ ಆಗಲ್ಲ ಅಂತ ಮಾಡಿದಲ್ಲ, ಪ್ರಭುಪಾದರಿಗೆ ಬಿಟ್ಟುಬಿಟ್ರು ಈ ಸೇವೆಯನ್ನು ಅಂತ ಕೂಡ ನಾವು ಹೇಳ್ಬೋದು. ಹಾಗೂ ಪ್ರಭುಪಾದರು ಮಾಡಿದ ಥರ ಯಾರೂ ಮಾಡಲಿಲ್ಲ. ಇಷ್ಟೊಂದು ಅಂದರೆ ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದಕ್ಕಿಂತ ಕೆಳಗಡೆ ಮ್ಲೇಚ್ಛ, ಯವನಾಸ್, ಅವರಿಗೆ ಅಂದರೆ ಪ್ರಾಣಿಗಳ ಥರ ಬದುಕ್ತಾ ಇದ್ದವ್ರನ್ನ, ಅವರಿಗೆ ಕೂಡ ಭಕ್ತಿಯನ್ನು ಇವರು ಕೊಟ್ಟರು ಅಂದರೆ, ಸೊ ಇನ್ನು ಎಷ್ಟು ಅಂದರೆ ಭಕ್ತರ ಕೃಪೆ ಏನು ಅನ್ನುವಂಥದ್ದನ್ನು ನಾವು ನೋಡ್ಬೋದಲ್ವಾ. ಪ್ರಭುಪಾದರಂಥ ಭಕ್ತರ
ಒಂದು ಕೃಪೆ, ಆ ಕೃಪೆಯಿಂದ ನಾವು ಭಕ್ತಿ ಮಾರ್ಗಕ್ಕೆ ಬಂದಿದ್ದೀವಿ ಅಷ್ಟೇ. ಇನ್ಯಾವ ಇದರಿಂದ ಕೂಡ ಅಲ್ಲ. ನಮ್ಮಲ್ಲಿ ಯಾವ ಪುಣ್ಯ ಯಾವ ಇದು ಏನೂ ಇಲ್ಲ. ಬಟ್ ಭಕ್ತಿಗೆ ಬಂದಿದ್ರಿಂದ ಖಂಡಿತ ನಾವು ಪುಣ್ಯವಂತರಾಗಿದ್ದೀವಿ, ಅದಂತೂ ನಿಜ. ಇದು ಮರ್ಸಿ ಅನ್ನುವಂಥದ್ದು, ಈ ಭಕ್ತಿ ಇದು ಕೊಟ್ಟಿರುವಂಥದ್ದು ಮರ್ಸಿ. ಆ ಮರ್ಸಿ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅಂದರೆ ಯಾವಾಗ ಬೇಕಾದ್ರೆ ಅದನ್ನು ಹಿಂದಕ್ಕೆ ತಗೊಳ್ಬೋದು. ಆದ್ದರಿಂದ ನಾವು ತುಂಬ ಸೀರಿಯಸ್ ಆಗಬೇಕು ಈ ಭಕ್ತಿ ಮಾರ್ಗದಲ್ಲಿ ಅಂತ. ಅದರಿಂದ ಹೇಗೆ ಭಾರತದಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟುವಂಥದ್ದು ಒಂದು, ಇನ್ನು ಕೃಷ್ಣ ಭಕ್ತಿಯಲ್ಲಿ ಬರುವಂಥದ್ದು, ಇದು ಬಹಳ ಬಹಳ ಮುಖ್ಯ. ಬಂದವರು ನಾವು ಭಕ್ತಿಯಲ್ಲಿ ಮುಂದುವರಿಯುವಂಥದ್ದು ಬಹಳ ಮುಖ್ಯ. ನಮಗೆ ಏನು ಸಿಕ್ಕಿದೆಯೋ ಅದನ್ನು ನಾವು ಅಂದರೆ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯುವಂಥದ್ದು ಕೂಡ ಬಹಳ ಮುಖ್ಯ. ಸೊ ಆದ್ದರಿಂದ ಮುಂದುವರಿಬೇಕಂತಿದ್ರೆ ನಮಗೆ ಭಕ್ತರ ಸಂಘ ಬೇಕೇ ಬೇಕು. ಆ ಭಕ್ತರ ಸಂಘ ಇಲ್ಲದಿದ್ದರೆ, ಈಗ ನಾವು ಭಕ್ತಿ ಮಾರ್ಗಕ್ಕೆ ಬಂದಿದ್ದೀವಿ ಅಂತ ಇದ್ದರೆ ಕೂಡ ಅದು ಭಕ್ತರ ಕೃಪೆಯಿಂದ ತಾನೆ, ಭಕ್ತರ ಸಂಘದಿಂದ. ಸೊ ಭಕ್ತರ ಸಂಘವಿಲ್ಲದೆ ಭಕ್ತಿ ಇಲ್ಲ. ಸೊ ಆದ್ದರಿಂದ ಹೇಗೆ ಈಗ ಭಕ್ತಿ ಅನ್ನುವಂಥದ್ದು, ಇನ್ನು ಭಕ್ತಿಯನ್ನು ಮಾಡುವಂಥ ವಿಧಾನ ಮೊದಲಿಗೆ ಶ್ರವಣ ಅಲ್ವಾ. ಸೊ ಶ್ರವಣವನ್ನು ಮಾಡಿದ್ರಿಂದ ನಮಗೆ ಗೊತ್ತಾಗಿದೆ. ಸೊ ಭಗವಂತನನ್ನು ನಾವು ಕಣ್ಣಿನಿಂದ ನೋಡೋಕ್ಕಾಗಲ್ಲ ಮೊದಲಿಗೆ, ಯಾಕೆಂದರೆ ಬಹಳ ಕಲುಷಿತ ನಮ್ಮ ಇಂದ್ರಿಯಗಳು. ಅಥ ಶ್ರೀಕೃಷ್ಣ ನಾಮಾದಿ ನಾ ಭವಿಗ್ರಾಹ್ಯಮಿಂದ್ರಿಯೇ ಸೇವೋನ್ಮುಖೇ ಜಿಹ್ವಾದೋ ಸ್ವಯಂ ಏವ ಸ್ಮೃತ್ಯದ. ಶ್ರವಣ ಅನ್ನುವಂಥದ್ದು ಮೊದಲಿಗೆ ಕಿವಿಯನ್ನು ಜ್ಞಾನ ಚಕ್ಷು ಅಂತ ಹೇಳ್ತಾರೆ. ಕಿವಿಯಿಂದ ಕೇಳಿ ನಾವು ಕೃಷ್ಣ ಯಾರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಮೊದಲು ಅಲ್ವಾ. ಶ್ರವಣ ಅನ್ನುವಂಥದ್ದು ಕಿವಿ ಬಹಳ ಬಹಳ ಮುಖ್ಯವಾದಂಥ ಅಂಗ. ಕಿವಿ ನೋಡಿ, ಒಬ್ಬ ಕಣ್ಣಿಲ್ಲದಿದ್ದರೂ ಅಂಥ ಲಾಸ್ ಏನಿಲ್ಲ ಅಂತ ಹೇಳ್ತಾರೆ. ಕಿವಿ ಇರಲಿಲ್ಲ ಅಂದರೆ, ಕಿವಿ ಕೇಳಲಿಲ್ಲ ಅಂದರೆ ದೊಡ್ಡ ಲಾಸ್ ಅದು. ಯಾಕೆಂದರೆ ಭಗವಂತನ ಬಗ್ಗೆ ಕೇಳುವ ಭಾಗ್ಯ ಇಲ್ಲ. ಕೇಳಲಿಲ್ಲ ಅಂದರೆ ಮಾತಾಡೋಕ್ಕೂ ಬರಲ್ಲ. ಕೇಳೋದ್ರ ಮೂಲಕ ನಾವು ಉಚ್ಚರಿಸೋದನ್ನು ಕಲಿತೀವಿ ಅಲ್ವಾ. ಸೊ ಆದ್ದರಿಂದ ಕುರುಡನಾದವರು ಭಕ್ತಿಗೆ ಬರ್ಬೋದು, ಬಟ್ ಕಿವುಡನಾದವರು ಭಕ್ತಿಗೆ ಬರೋದು ಬಹಳ ಕಷ್ಟ ಇದೆ. ಸೊ ಶ್ರವಣ, ಕಿವಿ ಪ್ರವಿಷ್ಟ ಕರ್ಣರಂದ್ರೆ ಏನ, ನಮ್ಮ ಕಿವಿಯ ಮೂಲಕ ನಾವು ಭಗವಂತನ ಬಗ್ಗೆ ನಾವು ಕೇಳಿ, ಜ್ಞಾನ ಚಕ್ಷು ಅಂತ ಹೇಳ್ತಾರೆ ಕಿವಿಯನ್ನು. ಸೊ ಶ್ರವಣ ಬಹಳ ಮುಖ್ಯ ಅಂಗ. ಪ್ರತಿದಿನ ನಾವು ಕೇಳಬೇಕು ಭಗವಂತನ ಬಗ್ಗೆ, ಶ್ರವಣ ಮಾಡಬೇಕು. ಶ್ರವಣ ಮಾಡ್ತಾ ಅದಾದಮೇಲೆ ಎರಡನೇದು ಕೀರ್ತನೆ ಅನ್ನುವಂಥದ್ದು. ಸೊ ಶ್ರವಣಕ್ಕೆ ಆಚಾರ್ಯರು ಪರೀಕ್ಷಿತ ಮಹಾರಾಜ ನಿಮಗೆಲ್ಲರಿಗೂ ಗೊತ್ತೇ ಇದೆ. 7 ದಿವಸ 7 ರಾತ್ರಿಗಳ ಕಾಲ ಶ್ರವಣ ಮಾಡಿ ಭಗವದ್ಧಾಮವನ್ನು ಪ್ರವೇಶಿಸಿದರು ಪರೀಕ್ಷಿತ ಮಹಾರಾಜ. ಇನ್ನು ದೇವಿ ರುಕ್ಮಿಣಿ ಶ್ರವಣ ಮಾಡಿದರು, ಕೃಷ್ಣನನ್ನು ನೋಡಿಲ್ಲ ಬಟ್ ಕೃಷ್ಣನನ್ನು ಪ್ರೀತಿಸಲು ಪ್ರಾರಂಭಿಸಿದರು. ಈಗ ನಾವು ಕೂಡ ಕೃಷ್ಣನನ್ನು ನೋಡಿಲ್ಲ, ಬಟ್ ನಾವು ಸ್ವಲ್ಪ ಮಟ್ಟಿಗಾದರೂ ಈಗ ನಾವು ಕೃಷ್ಣನನ್ನು ಪ್ರೀತಿಸೋದಕ್ಕೆ ಪ್ರಾರಂಭಿಸಿದ್ದೀವಿ. ಹೇಗೆ? ಶ್ರವಣದಿಂದ ಕೇಳಿದ್ದೀವಿ ನಾವು ಕೃಷ್ಣನ ಬಗ್ಗೆ ಅಲ್ವಾ. ಶ್ರವಣ ಬಹಳ ಮುಖ್ಯ. ಇನ್ನು ಕೀರ್ತನ, ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು. ಸೊ ಭಕ್ತಿ ಮಾರ್ಗದ ಒಂದು ಅತ್ಯಂತ ಸರಳ, ಸುಲಭ ಹಾಗೂ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಬ್ಲೈಮ್ ಅಂದರೆ ಅದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಹರೇ ಕೃಷ್ಣ ಮಹಾಮಂತ್ರ ಅದರ ಧ್ವನಿ ಕಂಪನ ಅನ್ನುವಂಥದ್ದು ಅದು ಅಲೌಕಿಕವಾಗಿರುವಂಥದ್ದು, ಟ್ರಾನ್ಸೆಂಡೆಂಟಲ್ ಸೌಂಡ್ ವೈಬ್ರೇಷನ್ ಅದು ಅಲ್ವಾ. ಸೊ ಭಗವಂತನ ನಾಮವನ್ನು ಜಪಿಸುವಂಥದ್ದು. ಶ್ರವಣ ಕೀರ್ತನ ಚೆನ್ನಾಗಿದ್ದಾಗ ಸ್ಮರಣ ಚೆನ್ನಾಗಿರುತ್ತೆ, ಮನನ ಮಾಡುವಂಥದ್ದು, ಸ್ಮರಣೆಯನ್ನು ಮಾಡುವಂಥದ್ದು. ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಈಗ ಭಗವಂತನ ಸ್ಮರಣೆ, ಅದಕ್ಕೋಸ್ಕರ ಸ್ಮರಣೆ, ಕೃಷ್ಣ ಕಾನ್ಷಿಯಸ್ನೆಸ್, ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಇರಬೇಕು ನಮ್ಮದು. ಅದಕ್ಕೋಸ್ಕರ ಪ್ರಭುಪಾದರು ಈ ಸೊಸೈಟಿ ಹೆಸರನ್ನೇ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ, ಕೃಷ್ಣ ಕಾನ್ಷಿಯಸ್ನೆಸ್ ಸೊಸೈಟಿ ಅಂತ ಅವರು ಇಟ್ಟಿದ್ದಾರೆ ಅಲ್ವಾ. ನಾವು ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ ನಮ್ಮ ಕೆಲಸದ ನಡುವೆ. ಈಗ ಭಕ್ತಿ ಅಂದರೆ ನಿಷ್ಕ್ರಿಯತೆ ಅಲ್ಲ, ಭಕ್ತಿ ಅಂದರೆ ಆಕ್ಟಿವ್ ಆಗಿರುವಂಥದ್ದು. ಭಕ್ತರು ತುಂಬ ಆಕ್ಟಿವ್ ಆಗಿರ್ತಾರೆ ಮನಸ್ಸಿನಲ್ಲಿ. ಈಗ ನಾವು ಕೆಲಸ ಮಾಡ್ತಾ ಇರೋ ಈಗ ಪ್ರಜ್ಞೆಯನ್ನು ಹೇಗೆ ಈಗ ನಾವು ಕೃಷ್ಣ ಕಾನ್ಷಿಯಸ್ಲಿ ಇರುವಂಥದ್ದು ಹೇಗೆ ಇದು ಅಂದರೆ, ಈಗ ನಾವು ಏನಾದರೂ ಕೆಲಸ ಮಾಡ್ತಾ ಇರುವಾಗಲೂ ಏನಾದರೂ ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸಿನಲ್ಲಿ ಚಿಂತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾರು ಈ ಥರ ಹೇಳಲ್ಲ, ಇವತ್ತೊಂದು ದಿವಸ ಸಂಪೂರ್ಣ ನಾನು ಚಿಂತೆಗೋಸ್ಕರ ಇಟ್ಬಿಡ್ತೀನಿ, ಇವತ್ತು ಫುಲ್ ಡೇ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಚಿಂತೆ ಮಾಡ್ತೀನಿ ಅಂತ ಯಾರೂ ಹೇಳಲ್ಲ ಅಲ್ವಾ. ನಮ್ಮ ಕೆಲಸದ ನಡುವೆ ಕೂಡ ನಾವು ಚಿಂತೆ ಮಾಡ್ತಾ ಇರ್ತೀವಿ ಅಲ್ವಾ. ಆ ಚಿಂತೆಯನ್ನು ರೀಪ್ಲೇಸ್ ಮಾಡಿ ಚಿಂತನೆ ಜೊತೆ, ಭಗವಂತನ ಚಿಂತನೆ ಜೊತೆ ಅಷ್ಟೇ ಮಾಡಬೇಕಾಗಿರೋದು. ಇಷ್ಟೇ, ಏನು ಹೇಗಿದ್ದರೂ ಚಿಂತೆಯನ್ನು ಮಾಡ್ತೀರಿ, ಬಟ್ ಅದು ನಿಮಗೆ ನೆಗೆಟಿವ್ ಇದನ್ನು ತಂದು ಕೊಡುತ್ತೆ. ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸಿ ಭಗವಂತನ ಚಿಂತನೆಯೊಂದಿಗೆ ಮನ್ಮನಾಭವ ಮದ್ಭಕ್ತು ಮಧ್ಯಾಜೀಮಾಂ ನಮಸ್ಕರು, ನನ್ನ ಬಗ್ಗೆ ಚಿಂತನೆ ಮಾಡು, ನಿನ್ನ ಮನಸ್ಸಿನಲ್ಲಿ ನಾನಿರಲಿ. ಭಗವಂತ ಅದು ಹೇಳ್ತಾರೆ, ಮನ್ಮನಾಭವ ಮದ್ಭಕ್ತು ಮಯ್ಯೇವ ಮನ ಆದತ್ಸ್ವ ಮೈ ಬುದ್ಧಿ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂನ ಸಂಶಯ. ಭಗವಂತ ಹೇಳ್ತಾರೆ, ನಿನ್ನ ಮನಸ್ಸನ್ನು ನನಗೆ ಕೊಡು, ಯಾಕಂದರೆ ಮನಸ್ಸೇ ಬಹಳ ಇದು.
ಮನಸ್ಸೇ ನಮ್ಮನ್ನು ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷೆಯೋ, ಮನುಷ್ಯನ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾಗುತ್ತೆ. ಆ ಮನಸ್ಸನ್ನು ನಾವು ಭಗವಂತನಿಗೆ ಕೊಡಬೇಕು. ಅದೇ ಸ್ಮರಣೆ, ಚಿಂತನೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ಭಗವಂತ. ಇದು ಕಷ್ಟವೇನಲ್ಲ ಕೃಷ್ಣನನ್ನು ಪ್ರೀತಿಸಿದಾಗ. ಪ್ರಭುಪಾದರು ಈ ಉದಾಹರಣೆ ಕೊಡ್ತಾರೆ. ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸಿದಾಗ ಅವನು ಡ್ರೈವಿಂಗ್ ಮಾಡುವಾಗ ಯೋಚನೆ ಮಾಡ್ತಾನೆ, ಆಫೀಸ್ ಕೆಲಸ ಮಾಡುವಾಗ ಯೋಚನೆ ಮಾಡ್ತಾನೆ, ಎಲ್ಲ ಸಮಯದಲ್ಲಿ ಅವಳ ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂದರೆ ಅವನು ಪ್ರೀತಿಸ್ತಾ ಇದ್ದಾನೆ, ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರ್ತಾಳೆ. ಆದರೆ ಭೌತಿಕವಾದ ಪ್ರೀತಿ ಎಷ್ಟು ದಿವಸ ಇರುತ್ತೆ ನಮಗೆ ಗೊತ್ತಿದೆ, ಅದು ಅಲ್ವಾ? ಪ್ರೀತಿ ಅನ್ನುವಂಥದ್ದು ಎಲ್ಲಿಯವರೆಗೆ ಇರುತ್ತೆ ಅಂತ. ಆದರೆ ಕೃಷ್ಣನ ಜೊತೆಗೆ ನಮಗಿರುವಂಥ ಪ್ರೀತಿ ಅದು ಎಟರ್ನಲ್ ಆಗಿರುವಂಥದ್ದು, ನಿತ್ಯ ಶಾಶ್ವತ. ಪ್ರೀತಿಸಿದಾಗ ಇದು ಸಾಧ್ಯವಾಗುತ್ತೆ, ಯಾವಾಗಲೂ ಭಗವಂತನ ಚಿಂತನೆ ಸ್ಮರಣೆಯಲ್ಲಿ ಇರುವಂಥದ್ದು. ಹೇಗೆ ಈಗ ತಾಯಿ ಮಗು ಸ್ಕೂಲಿಗೆ ಹೋಗೋದಕ್ಕೆ ಪ್ರಾರಂಭಿಸುತ್ತೆ, ಚಿಕ್ಕ ಮಗು ಈಗ LKGಗೆ. ತಾಯಿ ಏನು ಮಾಡ್ತಾಳೆ, ಮಗುವಿನ ಟಾಯ್ಸ್ ನೋಡಿದಾಗಲೆಲ್ಲ ಮಗುವಿನ ಸ್ಮರಣೆ. ಮಗು ಈ ಟಾಯ್ಸ್ ಜೊತೆ ಹೀಗೆ ಆಡ್ತಾ ಇತ್ತು. ಮಗು ಅಂದರೆ ಅಡುಗೆ ಕೆಲಸ ಮಾಡ್ತಾ ಇದ್ದಲೆ ಮನಸ್ಸೆಲ್ಲ ಮಗುವಿನ ಮೇಲೆ. ಮಗು ಈಗ ಏನು ಮಾಡ್ತಾ ಇರ್ಬೋದು, ಸ್ಕೂಲಲ್ಲಿ ಏನು ಮಾಡ್ತಾ ಇರ್ಬೋದು ಅಲ್ವಾ? ಹೇಗೆ ಸಾಧ್ಯ ಆಗುತ್ತೆ? ಪ್ರೀತಿಸಿದಾಗ. ಸೊ ಅದರಿಂದ ಈ 3 ಬಹಳ ಈಸಿ ನಮಗೆ, ಉಳಿದೆಲ್ಲೋಗಿಂತ. ಎಸ್, ಅರ್ಚನಾ ಅದೆಲ್ಲ ಇದೆ ನಮಗೆ, ಪಂಚರಾತ್ರ ವಿಧಿ ಏನು ಕೊಟ್ಟಿದ್ದಾರೋ, DT ವರ್ಷಿಪ್ ಖಂಡಿತ ಇದೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ಶ್ರವಣ, ಕೀರ್ತನ, ಸ್ಮರಣ, ಇದು 3. ಸೊ ಸ್ಮರಣ, ಭಗವಂತ ಏನು ಹೇಳ್ತಾರೆ, ಅಂತಕಾಲೇ ಕ್ಷಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಹ ಪ್ರಯತಿ ಸ ಮದ್ಭಾವಂ ಯಾತಿ ನಾತ್ಯತ್ರ ಸಂಶಯ ಅಲ್ವಾ? ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನು ಮಾಡು ಅಂತ. ಯಾಕೆಂದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ಕೀರ್ತನೆ ಬರುತ್ತೋ ಇಲ್ವೋ ನಮ್ಮ ನಾಲಿಗೆಯಲ್ಲಿ, ಆ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಬೋದು. ಸೊ ಅದನ್ನು ಸ್ಮರಣ್ ಮುಕ್ತ್ವಾ ಕಲೇವರಂ. ಒಂದು ವೇಳೆ ಸ್ಮರಣೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಯದ್ವಾತಾದಿ ದೋಷೇನ ಏನು ಭಗವಂತ ಹೇಳ್ತಾರೆ, ಮಾಂ ನಚ ಸ್ಮರೇತ್. ಒಂದು ವೇಳೆ ಅವನು ಪ್ರಾಮಾಣಿಕವಾಗಿ ಭಕ್ತಿಯೋಗವನ್ನು ಮಾಡಿದಾಗ, ಭಕ್ತಿಯೋಗವನ್ನು ಅವನು ಪ್ರಾಕ್ಟೀಸ್ ಮಾಡಿದರೆ, ಯದ್ವಾತಾದಿ ದೋಷೇಣ, ಹೇಗೆ ಇವರು ಕುಲಶೇಖರ ಆಳ್ವಾರ್ ಮುಕುಂದ ಮಾಲಾ ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಆದ್ಯ ಮೇ ವಿಶತೌ ಮನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತಃ. ನನ್ನ ಸಾವಿನ ಸಮಯದಲ್ಲಿ ನನ್ನ ನಾಲಿಗೆ ಕಫವಾತ ಪಿತ್ತಗಳಿಂದ ಇದಾಗಿ ನಿನ್ನ ನಾಮ ನನ್ನ ಬಾಯಲ್ಲಿ ಜಪ ಮಾಡೋದಕ್ಕೆ ಆಗದೇ ಇರಬಹುದು ಅಂತ ಅಲ್ವಾ? ಯಾವಾಗ ಜಪಿಸ್ತಾನೋ ಆವಾಗಲೇ ಕರೆಸ್ಕೊಂಡ್ಬಿಡು ಅಂತ ಅವ್ರು ಹೇಳ್ತಾರೆ. ಆದರೆ ಅಂತಹ ಭಕ್ತರಿಗೆ ಭಗವಂತ ಏನು ಹೇಳ್ತಾರೆ, ಯದ್ವಾತಾದಿ ದೋಷೇಣ ಮಾಂ ನಚ ಸ್ಮರೇತ್. ನನ್ನ ಭಕ್ತ ನನ್ನ ಸ್ಮರಣೆಯನ್ನು ಮಾಡಲಿಲ್ಲ ಅಂದರೆ ಅಹಂ ಸ್ಮರಾಮಿ ಮದ್ಭಕ್ತ, ನಾನು ಸ್ಮರಿಸ್ತೀನಿ ಅವನನ್ನು. ನೋಡಿ, ಇಂಥ ಎಶ್ಯೂರೆನ್ಸ್ ಯಾರು ಕೊಡ್ತಾರೆ ನಿಮಗೆ? ಅವನಿಗೆ ಸ್ಮರಣೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಸ್ಮರಿಸ್ತೀನಿ ಅವನನ್ನು. ನಾವು ಭಗವಂತನ ಸ್ಮರಣೆ ಮಾಡೋದು, ಭಗವಂತ ನಮ್ಮ ಸ್ಮರಣೆ ಮಾಡೋದು ಒಂದೇ ಅಲ್ವಾ? ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ಇದ್ದಾಗ ಭಗವಂತ ನಮಗೆ ಸ್ಮರಣೆ ಮಾಡ್ತಾರೆ ಅಥವಾ ಸ್ಮರಣೆಯನ್ನು ಕೊಡ್ತಾರೆ. ಎಷ್ಟೋ ಕಡೆ ಇದು ನಡೆದಿದೆ, ನಾವು ನೋಡ್ತೀವಿ. ಭಕ್ತರ ಸಾವು ಹೇಗಿರುತ್ತೆ ಅನ್ನುವಂಥದ್ದಲ್ವಾ? ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಸ್ಮರಣೆಯನ್ನು ಕೊಡ್ತಾರೆ. ಸೊ ಇಷ್ಟೆಲ್ಲ ಎಶ್ಯೂರೆನ್ಸ್ ನಮಗೆ ಈ ಭಕ್ತಿ ಮಾರ್ಗದಿಂದ ಸಿಗುತ್ತೆ ಅಂತ ಇದ್ದಾಗ ನಾವು ಅಂದರೆ ನಮ್ಮ ನಿಜವಾದ ಒಂದು ಅದೃಷ್ಟದ ಅರಿವು ನಮಗೆ ಇರಲೇಬೇಕು, ಏನು ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡು ಈ ಮಾರ್ಗದಲ್ಲಿ ನಾವು ಮುಂದುವರಿಯಬೇಕು ಅಲ್ವಾ? ಈ ಭೌತಿಕ ಜಗತ್ತಿನಲ್ಲಿ ನಿಜವಾಗಿ ಅದೃಷ್ಟವಂತರು ಯಾರು? ತುಳಸಿದಾಸರು ಹೇಳುತ್ತಾರೆ, ಶ್ರುತಿಧಾರ ಲಕ್ಷ್ಮಿ ಪಾಪಿ ಕಿ ಬೀಗರ್ ಹೋಯ್. ಒಳ್ಳೆಯ ಪತ್ನಿ ಲಕ್ಷ್ಮಿ ಅಥವಾ ಸಂಪತ್ತು ಅಥವಾ ಅರ್ಹತೆ, ವಿದ್ಯಾರ್ಹತೆ ಅಥವಾ ಅಧಿಕಾರ ಪಾಪಿಗಳ ಮನೆಯಲ್ಲಿ ಕೂಡ ಇರ್ಬೋದು, ಪಾಪಿಗಳಿಗೆ ಕೂಡ ಸಿಗ್ಬೋದು ಈ ಕಲಿಯುಗದಲ್ಲಿ. ಯಾಕೆಂದರೆ ಹಿಂದಿನ ಜನ್ಮದ ಪುಣ್ಯದ ಪ್ರಕಾರ, ಭೌತಿಕ ಪುಣ್ಯದ ಪ್ರಕಾರ ಸಿಗ್ಬೋದು. ಆದರೆ ಯಾವುದು ಇದು ಬಹಳ ವೆರಿ ವೆರಿ ರೇರ್. ಹಾಗೂ ಯಾರು ಅದೃಷ್ಟವಂತರು? ಸಂತ ಸಮಾಗಮ ಹರಿಕಥ ತುಳಸಿ ದುರ್ಲಭ ಹೋಯ್. ಭಕ್ತರ ಸಂಘ ಮತ್ತು ಭಗವಂತನ ಬಗ್ಗೆ ಕೇಳುವಂಥ ಭಾಗ್ಯ ಅದು ಬಹಳ ದುರ್ಲಭ. ಅವರು ಅದೃಷ್ಟವಂತರು. ಅದ್ರ ಕೇಳೋದಕ್ಕೆ ಯಾರು ಸಿಗ್ತಾರೋ ಅವರು ಬಹಳ ಅದೃಷ್ಟವಂತರು ಅನ್ನೋದನ್ನು ತುಳಸಿದಾಸರು ಕೂಡ ಹೇಳ್ತಾರೆ. ಆದ್ದರಿಂದ ನಮಗೆಲ್ರಿಗೂ ನಮ್ಮ ಅದೃಷ್ಟದ ಒಂದು ಅರಿವಿರಬೇಕು. ಹಾಗೂ ನಾವು ಈ ಭಕ್ತಿ ಮಾರ್ಗದಲ್ಲಿ ಬಹಳ ಸೀರಿಯಸ್ ಆಗಿ ಮುಂದುವರಿಯಬೇಕು. ಈ ಪುರುಷೋತ್ತಮ ಮಾಸ ಅನ್ನುವಂಥದ್ದು ನಮಗೆ ಭಗವಂತ ಬೋನಸ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಎಲ್ರಿಗೂ ಎಕ್ಸ್ಟ್ರಾ ಬೇಕು ಏನಾದರೂ ಅಲ್ವಾ? ಹಾಗೆ ಎಕ್ಸ್ಟ್ರಾ 1 ಮಂತನ್ನು ಭಗವಂತ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಭಕ್ತಿಯನ್ನು ಮಾಡಿ ಹಾಗೂ ಅತ್ಯಧಿಕ ಲಾಭವನ್ನು ಪಡೆಯಿರಿ ಇದರದ್ದು ಅಂತ. ಸೊ ಅಂಥ ಒಂದು ಪುರುಷೋತ್ತಮ ಮಾಸದಲ್ಲಿ ಪ್ರತಿದಿನ 30 ದಿವಸ ನೀವು ಭಗವಂತನ ಬಗ್ಗೆ ಶ್ರವಣ ಮಾಡುವಂಥ ಒಂದು ಭಾಗ್ಯವನ್ನು ನಿಮಗೆ ಈ ನಿಮ್ಮ ಇವರು
ನಿಮಗೆ ಅರೇಂಜ್ ಮಾಡಿದ್ದಾರೆ. ಸೊ ಎಂತಹ ಒಂದು ದೊಡ್ಡ ಭಾಗ್ಯ ಇದು, ಪ್ರತಿದಿನ ಶ್ರವಣ ಮಾಡುವಂಥದ್ದು ಭಕ್ತರ ಸಂಘದಲ್ಲಿ ಅಲ್ವಾ. ಎಸ್, ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವರಂದ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಂದ ಕಿ ಜೈ. ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. 1 hour ಹೆಂಗೋ ಇತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ನಿಮ್ ಕ್ಲಾಸ್. ಪ್ರವಾಹ ತರ ಇದೆ. ಸೊ ಯಾರಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದಾ ಮಾತಾಜಿ? 1 or 2 ಡೌಟ್ಸ್? ಎಸ್ ಎಸ್ ಮಾತಾಜಿ, ಪ್ರಯತ್ನ ಪಡ್ತೀನಿ. ಎಸ್ ಮಾತಾಜಿ. ಸೊ ಮಾತಾಜಿ ಇನ್ನೂ ಇದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಡೌಟ್ಸ್, ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ನೀವ್ ಏನಾದ್ರೂ ಮಾತಾಜಿ ಹೇಳ್ಬೇಕಂದ್ರೆ ಹೇಳ್ಬಹುದು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್ಸ್. ಎಸ್ ಮಾತಾಜಿ. ಉಷಾ ಮಾತಾಜಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಮಾತಾಜಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತ. ಮಾತಾಜಿ ಒಬ್ಬೊಬ್ರು ಅರ್ಧದಲ್ಲೇ ಬಿಟ್ಟು ಹೊಟ್ಟೋಗ್ತಾರೆ ಕೃಷ್ಣ ಕಾನ್ಶಿಯಸ್. ಅವ್ರಿಗೆ ಏನಾಗಿರುತ್ತೆ ಮಾತಾಜಿ? ಅವರಿಗೆ ಹೇಳ್ತಾರಲ್ಲ ಭಗವಂತ, ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಬಿಜಾಯತೆ ಅಂತ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ನಷ್ಟವಾಗ್ಲಿ ಕುಗ್ಗುವುದಾಗ್ಲಿಲ್ಲ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ. ಎಸ್, ಸ್ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ. ಎಸ್, ಒಂದು ಪ್ರಾಪಂಚಿಕ ಮನೋಧರ್ಮದಿಂದ ಏನಾದರೂ ಬಿಟ್ಟು ಹೋದ್ರೆ ಅರ್ಜುನ ಇದೇ ಪ್ರಶ್ನೆಯನ್ನ ಕೇಳ್ತಾನೆ 6ನೇ ಅಧ್ಯಾಯದಲ್ಲಿ. ಖಂಡಿತ ಅವರು ಮಾಡಿರುವಂಥ ಭಕ್ತಿ ಅಂತೂ ನಾಶ ಆಗಲ್ಲ, ಅದು ಇದ್ದೇ ಇರುತ್ತೆ. ಭಕ್ತಿ ಇದಾಗಲ್ಲ. ಆದರೆ ಅವರಿಗೆ ಆ ಭಕ್ತಿಯನ್ನು ಮುಂದುವರಿಸೋದಕ್ಕೆ ಭಗವಂತ ಅವಕಾಶವನ್ನು ಕೊಡ್ತಾರೆ. ಅದು ಬ್ಯೂಟಿ ಆಫ್ ಭಕ್ತಿ. ಏನಂದ್ರೆ ಸ್ವಲ್ಪ ಮಾಡಿದ್ರು ಅದು ಪರ್ಮನೆಂಟ್ ಆಗಿ ಕ್ರೆಡಿಟ್ ಆಗೋಗುತ್ತೆ ನಿಮ್ಮ ಅಕೌಂಟಲ್ಲಿ ಅನ್ನುವಂಥದ್ದು. ಈಗ್ಲೇ ಆಗಿರುತ್ತೆ ಅಲ್ವಾ ಮಾತಾಜಿ? ಈಗ ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಕಂಟಿನ್ಯೂ ಮಾಡ್ತಾರ ಮಾತಾಜಿ ಅವರು? ಕಂಟಿನ್ಯೂ. ಎಸ್, ಕೃಷ್ಣ ಅದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ಭಗವಂತ ನೋಡಿ, ಒಂದು ಬಾರಿ ಅವನ ಜೊತೆ ನೀವು ಸಂಬಂಧವನ್ನ ಸ್ಥಾಪಿಸಿದ್ರೆ ಅವನು ಹಲವು ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡ್ತಾನೆ ಅಲ್ವಾ. ಯಾರು ಭಗವಂತನನ್ನ ಫ್ರೆಂಡ್ ಆಗಿ ಮಾಡ್ತಾರೋ, ಫ್ರೆಂಡ್ಶಿಪ್ ಅವರ ಜೊತೆ, ಸೊ ಅವನು ಒಬ್ಬನೇ ಇದ್ರೂ ಕೂಡ, ಅಂದ್ರೆ ಈಗ ಹಿ ಮೇ ಬಿ ಎಲೋನ್, ಬಟ್ ಲೋನ್ಲಿನೆಸ್ ಅವನನ್ನ ಕಾಡಲ್ಲ. ಯಾಕೆಂದ್ರೆ ಈಗ ಎಲೋನ್ ಆಗಿರುವಂಥದ್ದು ಫಿಸಿಕಲ್ ಆಗಿದ್ರೆ, ಲೋನ್ಲಿನೆಸ್ ಅನ್ನುವಂಥದ್ದು ಮೆಂಟಲಿ ಅನಿಸುವಂಥದ್ದು ನಮಗೆ ಅಲ್ವಾ. ಆದರೆ ಕೃಷ್ಣ ಮಾತ್ರ, ಯಾರು ಕೃಷ್ಣನನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾರೆ ಅವ್ರಿಗೆ ಯಾವಾಗಲೂ ಕೃಷ್ಣ ಅವರ ಜೊತೆಲಿ ಇರ್ತಾರೆ. ಆ ಥರದ ಭಾವನೆ ಅವರಿಗೆ ಇರೋದೇ ಇಲ್ಲ. ಸೊ ಹಾಗೆ ನಾವು ಅವನ ಜೊತೆ ಸ್ನೇಹವನ್ನ, ಅಂದರೆ ನಾವು ಭಕ್ತಿಯನ್ನ ಮಾಡಿದಾಗ ಭಗವಂತ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ, ಮತ್ತೆ ನಮ್ಮನ್ನ ಮರಳಿ ಆ ಮಾರ್ಗ ಕರ್ಕೊಂಡು ಬರೋದಕ್ಕೆ. ಎಷ್ಟೋ ಜನ ಭಕ್ತರು ಬಂದಿದ್ದಾರೆ ಮತ್ತೆ ಅಲ್ವಾ, ಉದಾಹರಣೆಗಳು ಬಹಳಷ್ಟಿದೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನೀವು ಎಷ್ಟೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದಿರ ಮಾತಾಜಿ. ಜೀವಿತ ಉದ್ದೇಶ ನಾವು ತಿಳ್ಸ್ಕೋಬೇಕು. ಇನ್ನೊಂದು, ಈ ಮೆಟೀರಿಯಲ್, ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಚೇಂಜ್ ಆಗಬಹುದು, ಆದ್ರೆ ಪರಮಾತ್ಮ, ನಮ್ಮ ಹೃದಯದಲ್ಲಿ ಇರೋ ಪರಮಾತ್ಮ ಮಾತ್ರ ಚೇಂಜ್ ಆಗಲ್ಲ. ಅವರು ಹೆಲ್ಪ್ ಮಾಡ್ತಾನೆ ಇರ್ತಾರೆ ನಮ್ಮನ್ನ. ಅದು ಚೆನ್ನಾಗಿದೆ ಪಾಯಿಂಟ್. ಆಮೇಲೆ ಇದು ಮಾತಾಜಿ, ನೀವು 3 types ಆಫ್ ಧರ್ಮ ಹೇಳಿದ್ರು. ಆಮೇಲೆ ಶರಣಾಗತಿ, 3 types ಆಫ್ ಶರಣಾಗತಿ ಚೆನ್ನಾಗಿದೆ ಮಾತಾಜಿ. ಮತ್ತೆ ಕೊಟೇಶನ್ಸ್ ಅಲ್ಲಿ ಗ್ರೇಟ್ಫುಲ್ ಫಾರ್ ದ ಗಿಫ್ಟ್ ಅಂಡ್ ಗ್ರೇಸ್ಫುಲ್. ಸೊ ಅದು ಚೆನ್ನಾಗಿದೆ. ಗ್ರೇಟ್ಫುಲ್ ಆಗಿ ಇರ್ಬೇಕು ಭಗವಂತನಿಗೆ, ನಮ್ಗೆ ಈಗ ಕೊಟ್ಟಿರೋ ಅವಕಾಶಕ್ಕೆ, ಆ ಮೆರ್ಸಿಗೆ. ವಿ ಹ್ಯಾವ್ ಟು ಯುಟಿಲೈಸ್ ದಟ್ ಮೆರ್ಸಿ ಅಂತ ಹೇಳಿದೀರಾ. ಸೊ ಚಿಂತೆ, ಲೀವ್ ಚಿಂತೆ, ಸ್ಟಾರ್ಟ್ ಚಿಂತನ. ವೆರಿ ನೈಸ್ ಮಾತಾಜಿ, ವೆರಿ ನೈಸ್. ಇನ್ನೊಂದು ಯಾವುದೋ ಇದೆ, ಸಬ್ಮಿಷನ್ ಪ್ಲಸ್ ಅಫೆಕ್ಷನ್ ಈಸ್ ಈಕ್ವಲ್ ಟು ಡಿವೋಷನ್. ಎಷ್ಟು ಚೆನ್ನಾಗಿದೆ ಮಾತಾಜಿ ಈ ಕೋಟ್. ವಿ ಹ್ಯಾವ್ ಟು ರಿಮೆಂಬರ್ ಎವ್ರಿ ಡೇ. ಐ ಫೀಲ್ ಸಬ್ಮಿಷನ್ ಪ್ಲಸ್ ಅಫೆಕ್ಷನ್. ಇದು ನಂದಲ್ಲ ಮಾತಾಜಿ, ಇದು ಯಾರೋ ಹಿರಿಯ ವೈಷ್ಣವರು ಹೇಳಿದ್ದನ್ನ ನಾನು ಜಸ್ಟ್ ರಿಪೀಟ್ ಮಾಡಿ ಮಾತಾಜಿ. ಅಂಡ್ ಕೃಷ್ಣ ಈಸ್ ಸ್ವೀಟೆಸ್ಟ್ ಅಂಡ್ ಗ್ರೇಟೆಸ್ಟ್ ಆಲ್ಸೋ. ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಸುಮಾರು ಪಾಯಿಂಟ್ಸ್ ನಾವು ಕಲ್ತ್ಕೊಂಡಿದೀವಿ ಇವತ್ತು. ಹರೇ ಕೃಷ್ಣ. ಇನ್ನು ಯಾರಾದ್ರೂ ಮಾತಾಜಿ ಹತ್ರ ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ 1 point. ಭಕ್ತಿ ಅಂದ್ರೆ ಇನ್ನರ್ ಕನೆಕ್ಷನ್ ಅಂಡ್ ಔಟರ್ ಕಾಂಟ್ರಿಬ್ಯೂಷನ್. ಇವನ್ ದಟ್ ವಾಸ್ ಆಲ್ಸೋ ವೆರಿ ನೈಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಎಸ್ ರಾಧಾ ಮಾತಾಜಿ. Hare Krishna, Dandavat Pranam Mataji. Thank you so much for that wonderful class. You have given so many, from Bhagavad Gita, you have given so many examples and shlokas you explained so well. So you said that everything changes, but Paramatma doesn't change.
And you said the Lord is full with 6 opulences. But we are looking for the opulence in this material world, which we'll never find. Yes. So you said we have to connect with Paramatma, who is God, who is full in that 6 opulences. Yeah. So, and you also saw Lord will only see our effort and not the Endeavor. endeavor. He will only see our effort or endeavor, but not the result. And you also said very nicely that when we grow in bhakti, we'll understand Krishna. For that, you gave a wonderful example of a child and a mother. Right? That was a very good example, Mataji. And also this only through bhakti we can understand Lord. For that, an example of a doctor and a patient. Only a doctor can understand the X-ray, and not a patient cannot understand. That was very nice, Mataji. And how Krishna did menial services. From that we can understand, like he did menial services in Rajasuya Yagna. Yeah. So as Mataji said, I like that quotation you said, no, submission plus affection is, with only these two we get devotion. And how we have to follow in the footsteps of Mahajanas to understand bhakti. Yeah. So how, and to be in devotees association. Only in devotees association we can, our bhakti grows. Thank you all. Thank you so much, Mataji. Wonderful points we have got today. Hare Krishna. Hare Krishna. Thank you. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಸಚ್ ಅ ವಂಡರ್ಫುಲ್ ಕ್ಲಾಸ್ ಮಾತಾಜಿ. ಅಹೋ ಭಾಗ್ಯ ನಮ್ದು, ಅಷ್ಟೇ ಹೇಳ್ಬೇಕಷ್ಟೇ ಮಾತಾಜಿ. ಸೊ ಯಾವಾಗ್ಲೂ ಕೊರೋನಾ ಟೈಮಲ್ಲಿ ನೀವು ಎಷ್ಟು ಕ್ಲಾಸಸ್ ತಗೊಂತಾ ಇದೀರಿ ಅಂದ್ರೆ, ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ವಿ. ಆ ಕ್ಲಾಸ್ ಆಗೋಗ್ಬಿಟ್ಮೇಲೆ ಮತ್ತೆ ನಿಮ್ದು ರೀಡಿಂಗ್ ಕ್ಲಾಸ್ ಇರ್ತಾ ಇತ್ತು, ಭಾಗವತಂ ಕ್ಲಾಸ್ ಇರ್ತಾ ಇತ್ತು. ನಾವು ಅನ್ಕೊಳ್ತಿದ್ವಿ ಮಾತಾಜಿ ಇಷ್ಟೊತ್ತು ಹೆಂಗ್ ಕುತ್ಕೊಳ್ತಾರೆ ಅಂತ. ಅದೇ ಇವತ್ತು ನಮ್ ಜೊತೆ ನೀವು ಕುತ್ಕೊಂಡಿರೋದು ನೋಡಿ, ನಿಜವಾಗ್ಲೂ ನಮ್ಮ ಮನ್ಸೆಲ್ಲ ನಿಜವಾಗ್ಲೂ ಹಾರ್ ಹೋಗಿದೆ ಮಾತಾಜಿ. ಅಷ್ಟು ಸಂತೋಷ ಆಗಿದೆ ನಮ್ಗೆ. ನೀವು ಇವತ್ತಿನ ಕ್ಲಾಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನನಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ತುಂಬಾ ಇಷ್ಟ ಆಗಿದೆ ಅಂದ್ರೆ, ಆತ್ಮಕ್ಕೆ ಸಂತುಷ್ಟಿ. ಆ ಸಂತುಷ್ಟಿ ಹೆಂಗ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಅದು ಹಾರಾಟ ಮಾಡ್ತಾ ಇರತ್ತೆ ಯಾವಾಗ್ಲೂನು. ಸೊ ಮಿಕ್ಕಿದೆಲ್ಲ ವಿಷಯಗಳನ್ನ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ, ಆದ್ರೆ ಆತ್ಮಕ್ಕೆ ಸಂತುಷ್ಟಿಗೋಸ್ಕರ ನಾವು ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅದನ್ನ ಮಾತಾಜಿ ನಮ್ಗೆ ಸ್ವಲ್ಪ ಇಂಟರ್ನೆಟ್ ಅಲ್ಲಲ್ಲಿ ಹೊಟ್ಟೋಗಿ ಕರೆಕ್ಟಾಗಿ ಆತ್ಮ ಸಂತುಷ್ಟಿ ಹೇಳೋವಾಗ್ಲೇನೆ ನಮ್ಗೆ ಕೆಲವು ಪದಗಳೆಲ್ಲ ಕೇಳಿಸ್ಲೇ ಇಲ್ಲ ಮಾತಾಜಿ. ಒಂದು 4-5 ವಾಕ್ಯಗಳೆಲ್ಲ ಅದು ಇನ್ನೊಂದ್ಸಲ ಹೇಳಕ್ಕಾಗತ್ತಾ ಮಾತಾಜಿ? ಮೋಸ್ಟ್ಲಿ ಮಾತಾಜಿ ರೆಕಾರ್ಡ್ ಮಾಡಿದಾರೆ ಅನ್ಸುತ್ತಲ್ಲ ಕ್ಲಾಸನ್ನ. ಮಾತಾಜಿ ರೆಕಾರ್ಡ್ ಮಾಡಿದ್ದೀರಾ? ರಿಕಾರ್ಡ್ ಆಗಿದೆ ಮಾತಾಜಿ, ರಿಕಾರ್ಡ್ ಆಗಿದೆ, ಪೋಸ್ಟ್ ಮಾಡಿ. ಥ್ಯಾಂಕ್ ಯು ಮಾತಾಜಿ. ಎಸ್ 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 ಮಾತಾಜಿ, ಇದು ತುಂಬಾ ಚೆನ್ನಾಗಿತ್ತು. ಎಲ್ಲಾ ಪಾಯಿಂಟ್ಸ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆಲ್ ದ ಡಿವೋಟೀಸ್ ಅದನ್ನ ಶೇರ್ ಮಾಡಿದ್ದಾರೆ. ಸೊ ನಾವು ನಿಮ್ ಜೊತೆಗೆ ಈ ತರ ಕುತ್ಕೊಂಡು ಡೈರೆಕ್ಟ್ ಆಗಿ ನಮ್ ಕ್ಲಾಸಲ್ಲಿ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರ್ಲಿಲ್ಲ. ಬಟ್ ಆ ಭಾಗ್ಯ ನಮ್ಗೆ ಇವತ್ತು ಸಿಕ್ತು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ನಿಮ್ ಕಡೆಯಿಂದ ಕೇಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದೃಷ್ಟ ನಮ್ಗೆ ಮತ್ತೆ ಸಿಗ್ಬೇಕು ಅಂತ ಬೇಡ್ಕೊಳ್ತೀವಿ. ಅಲ್ಲ ಮಾತಾಜಿ, ನೀವು ಶೋಭಮಯಿ ಮಾತಾಜಿ, ನೀವು ಹೇಳಿದ್ರು ನಮ್ಗೆ ಮೆಟೀರಿಯಲ್ ವರ್ಲ್ಡ್ ನಲ್ಲಿ ಹೀರೋ ಹೀರೋಯಿನ್ VIP ಅವ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅಂತ. ಸೊ ನಮ್ಗೆ ನಿಮ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ನೀವು ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರ ಆನ್ಲೈನ್ ನಲ್ಲಿ ನಮ್ಗೆ. ಸೊ ನಿಮ್ಮ ಫ್ಯಾನ್ಸ್ ನಾವೆಲ್ಲ ಕರೋನಾ ಆದ್ಮೇಲೆ. ಏನೋ ಗುರು ಮಹಾರಾಜ್ ಕೃಪೆ ಹಾಗೂ ಸೀನಿಯರ್ ಡಿವೋಟಿಸ್ಗಳ ಕೃಪೆ. ಜಸ್ಟ್ ನಾನು ಅದನ್ನ ಇದ್ ಮಾಡಿದೆ ಅಷ್ಟೇ ಮಾತಾಜಿ. ಏನೋ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಆ ತರ ಏನಿಲ್ಲ. ಸೊ ನೀವು ಇಲ್ಲಿ ನೀವು ಹೇಳಿರೋ ಸಬ್ಮಿಷನ್ ವರ್ಕ್ ಆಗುತ್ತೆ ಮಾತಾಜಿ. ಸೊ ನೀವು ಆ ಸೆಂಟೆನ್ಸ್ ಹೇಳ್ತಾ ಇದ್ದೀರಾ ನೋಡಿ, ಗುರು ಮಹಾರಾಜ್ ಕೃಪೆ ಅಂತ. ದಟ್ ಇಸ್ ಶೋ ಶಿವ ಸಬ್ಮಿಷನ್ ಮಾತಾಜಿ. ಏನಿಲ್ಲ ಮಾತಾಜಿ, ಅದು ಟ್ರುತ್. ಆಕ್ಚುಲಿ ಅದು ಫ್ಯಾಕ್ಟ್. ನಮ್ಮಲ್ಲಿ ಏನೇ ಎಬಿಲಿಟಿ ಇದ್ರೆ ಅದು ಭಗವಂತ ಏನಾದ್ರೂ ಕೊಟ್ರೆ ಮಾತ್ರ ಯಾವಾಗ ಬೇಕಾದ್ರೂ ಅದನ್ನ ಹಿಂದಕ್ಕೆ ತಗೊಳ್ಬಹುದು ಭಗವಂತ, ಒಂದು ಕ್ಷಣದಲ್ಲಿ ಅಲ್ವಾ. ಅವ್ರೇನಾದ್ರೂ ನಮ್ಮಲ್ಲಿ ಮಾತಾಡ್ಸೋದಕ್ಕೆ ಮಾತ್ರ. ಕೃಷ್ಣ ಶಕ್ತಿ ವಿನ ನ ಈ ತರ ಪರಿವರ್ತನೆ. ಅವರ ಇದಿಲ್ಲದೆ ನಾವು ಯಾರೇನು ಮಾಡಕ್ ಆಗಲ್ಲ. ಯಾವ ಸಂದರ್ಭದಲ್ಲಿ ಕೂಡ ಅಷ್ಟೇ. ಜಸ್ಟ್ ಒಂದು ಪಪೆಟ್ ತರ ನಾವಷ್ಟೇ, ಇನ್ಸ್ಟ್ರೂಮೆಂಟ್ ಅಷ್ಟೇ ಭಗವಂತನ ಕೈಯಲ್ಲಿ ಅಷ್ಟೇ. ಹರೇ ಕೃಷ್ಣ. ಯಾರೋ ಮಾತಾಡಕ್ಕೆ ಅನ್ಮ್ಯೂಟ್ ಮಾಡಿದ್ರು. ಪ್ರಭುಜಿ ಕಂಟಿನ್ಯೂ ಮಾಡಿ. ಯಾರು? ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕ್ಲಾಸ್ ಬಹಳ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಫೀಲಿಂಗ್ ವೆರಿ ಹ್ಯಾಪಿ ಫ್ರಮ್ ದ ಮಾರ್ನಿಂಗ್ ಇಟ್ಸೆಲ್ಫ್ ಓನ್ಲಿ ಮಾತಾಜಿ. ಯಾವಾಗ ಮಾರ್ನಿಂಗ್ ಮಾತಾಜಿ ಹಾಕಿದ್ದು ಗ್ರೂಪಲ್ಲಿ ತಾವು ಬರ್ತಿದ್ರು ಅಂತ ನಾನು ಪರ್ಸನಲಿ ಟೆಕ್ಸ್ಟ್ ಮಾಡಿದ್ದೆ ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಮಾತಾಜಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ದ ಸೇಮ್ ಫ್ಲೂಯೆನ್ಸಿ, ದ ಸೇಮ್ ಎನರ್ಜೆಟಿ ಮಾತಾಜಿ. Just straight to point. ಮಾತಾಜಿ ರಿಗಾರ್ಡಿಂಗ್ ಟುಡೇಸ್ ಕ್ಲಾಸ್. ಮಾತಾಜಿ ಭಕ್ತಿ ನಾವು ಮಾಡ್ತೀವಿ 4 ವಿಧದಿಂದ. ಒಂದು ಭಯ, ಆಸೆ, ಕರ್ತವ್ಯ ಮತ್ತು ಪ್ರೀತಿ ಅಂತ ಮಾಡ್ತೀವಲ್ಲ ಮಾತಾಜಿ ಅಂತ ಹೇಳಿದ್ರಿ.
ಮಾತಾಜಿ ನಿಷ್ಕಾಮವಾಗಿ ನಾವು ಮಾಡ್ತೀವಿ ಭಕ್ತಿ, ನನ್ಗೇನೂ ಬೇಕಾಗಿಲ್ಲ, ಕೃಷ್ಣ ನನ್ಗೆ ಒಬ್ನೇ ಬೇಕು, ಆ ಭಾವನೆಯಿಂದ ಮಾತ್ರ ಮಾಡ್ತೀವಿ ಮಾತಾಜಿ ಭಕ್ತಿ. ಅದು ಪ್ರೀತಿಯ ಬರುತ್ತಾ ಮಾತಾಜಿ? ಇಲ್ಲ, ಅದು ಭಕ್ತಿ, ಅದು ಪ್ರೀತಿಯೇ ಬರುತ್ತಲ್ಲ. ಕೃಷ್ಣನೇ ಬೇಕು ಅನ್ನುವಂಥದ್ದು. ಈಗ ಕೃಷ್ಣನಿಗೋಸ್ಕರ ನೋಡಿ, ಅರ್ಜುನನ ಇಚ್ಛೆ ಏನಿತ್ತು, ಕೃಷ್ಣ ನೀನೇ ಬೇಕು ನನಗೆ, ನಿನ್ನಿಂದ ಏನು ಬೇಡ ಅಂತ ಅಲ್ವಾ. ಸೊ ಏನು ಬೇಡ, ಅದು ಪ್ರೀತಿಯೇ, ಅದು ಹೌದು. ಕೃಷ್ಣನನ್ನ ಆಯ್ಕೆ ಮಾಡುವಂಥದ್ದು ಸ್ನೇಹ, ಪ್ರೀತಿ, ಅದರಲ್ಲೇ ಬರ್ತದೆ, ಭಕ್ತಿಯ ಪಾಠಲ್ಲೇ ಬರ್ತದೆ. ಅಲ್ಟಿಮೇಟ್ ಅದು ಆಕ್ಚುಲಿ. ಅಂದ್ರೆ ಪ್ರಾರಂಭದಲ್ಲಿ ಪ್ರೀತಿ ಇಲ್ಲದಿರ್ಬೋದು, ಬಟ್ ಸ್ನೇಹದಿಂದ ಮಾಡಿದ ಅದು ಮುಂದಕ್ಕೆ ಪ್ರೀತಿ ಆಗತ್ತೆ ಅಲ್ವಾ. ಅರ್ಜುನಲ್ಲಿ ಕೂಡ ಮೊದಲು ಸಾಕ್ಷ್ಯ ಇತ್ತು, ಆಮೇಲೆ ಅವನು ಹೇಳ್ತಾನೆ ನಿನ್ನ ಮಾತನ್ನ ಅಂದ್ರೆ ಅದ್ಭುತವನ್ನ ನನಗೆ ಸವಿಯಬೇಕಂತ, ಅವನಿಗೆ ಪ್ರೀತಿ ಉಂಟಾಗಿದೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ ಕೃಷ್ಣನಲ್ಲಿ ಅಲ್ವಾ. ಸೊ ಪ್ರಾರಂಭದಲ್ಲಿ ಸಾಕ್ಷ್ಯ ಭಾವದಲ್ಲಿ ಇದ್ರು, ಅದು ಕೊನೆಗೆ ನಮ್ದು, ಅಥವಾ ದಾಸ್ಯ ಭಾವನು ಕೊನೆಗೆ ಪ್ರೀತಿಗೆ ನಮ್ಮನ್ನ ಕೊಂಡೊಯ್ಯುತ್ತೆ ಅದು ಕೃಷ್ಣ ನಡೆಗೆ. ಅಲ್ಟಿಮೇಟ್ಲಿ ಅದು ಅಲ್ಲಿಗೆ ಹೋಗುತ್ತೆ. ಹರೇ ಕೃಷ್ಣ. ಸರಿ, ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನಿಮ್ಮ ಅಸೋಸಿಯೇಷನ್ ಮತ್ತೆ ಸಿಗ್ಬೇಕು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ ಪ್ರಭುಜಿ. ಸೊ ಈಗ ನಾವು ಬಿಡಲ್ಲ ಮಾತಾಜಿ ನಿಮ್ಮನ್ನ. ಅವಾಗ ಅವಾಗ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತೀವಿ ಕ್ಲಾಸ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಯಾವಾಗ್ಲೂ ನಾವು ಹೊಸೊಬ್ಬರ ಜೊತೆ ಮಾತಾಡ್ತೀವಿ, ಹೊಸ ಭಕ್ತಾದಿಗಳ ಜೊತೆ. ಇವತ್ತೆಲ್ಲರೂ ಭಕ್ತರ ಜೊತೆ ಕೂಡ ನಾವು ಆಗಾಗ ಶೇರ್ ಮಾಡ್ಕೊಳ್ತಾ ಇರ್ಬೇಕಲ್ವಾ. So ಹಾಗೆ ಇಲ್ಲಿ ಎಲ್ಲ ಇನಿಷಿಯೇಟಿವ್ ಡ್ಯೂಟ್ಸ್ ತುಂಬಾ ಜನ ಇದ್ದಾರೆ ಇಲ್ಲಿ. ಬಟ್ ಅಲ್ಲ, ನೀವೆಲ್ಲರೂ ಆಕ್ಚುಲಿ ತುಂಬಾ ತಿಳಿದವರು ಪಾಪ. ನೀವು ಇಷ್ಟೊಂದು ಹಂಬಲ್ ಆಗಿ ನೀವು ಹೇಳ್ತಾ ಇದ್ರೆ